ಅಭಿವೃದ್ಧಿ ವಿರೋಧಿ ಹೇಳುವಂಥದ್ದು ಇದು ಸೂಕ್ತ ಅಲ್ಲ. ಯಾಕೆಂದರೆ ಅಭಿವೃದ್ಧಿ ಅಂದರೆ ಏನು ಅನ್ನೋದು ಯೋಚನೆ ಮಾಡಬೇಕು. ಇರುವಂಥ ಪ್ರಕೃತಿ, ಭಗವಂತನ ಕೊಟ್ಟಂಥ ಈ ಪ್ರಕೃತಿಯನ್ನು ನಾಶ ಮಾಡುವುದು ಅಭಿವೃದ್ಧಿಯೇ? ವಿದ್ಯುತ್ ಹೆಸರಿನಲ್ಲಿ ಎಷ್ಟು ಅರಣ್ಯವನ್ನು ಬಳಕೆ ಮಾಡಿಕೊಂಡಿದ್ದಾರೆ, ನಾಶ ಮಾಡಿದ್ದಾರೆ. ಗೇರುಸೊಪ್ಪದಲ್ಲಿ ಶರಾವತಿ ಟೇಲರ್ಸ್ ಇದು 7ನೇದಿಲ್ಲಿ ನಡೆದಂಥದ್ದು. ಇದು ಮಾಡುವ ಸಂದರ್ಭದಲ್ಲಿ ಶರಾವತಿಯ ಹಿನ್ನೀರಿನಲ್ಲಿ ಹೋದಂಥದ್ದು 1000 ಹೆಕ್ಟೇರು ಅರಣ್ಯ ಭೂಮಿ. ನೀವು ವಿಚಾರ ಮಾಡಿ. ಅದರ ಪ್ರಕಾರ ಅವರು 2,500 ಎಕರೆ ಅಲ್ಲ, 2,500 ಹೆಕ್ಟೇರ್ಗೆ ಕೊಡಬೇಕಿತ್ತಲ್ಲ, ಜಾಗ ವಾಪಸ್ ಬೆಳೆಸಬೇಕಿತ್ತು. ಅರಣ್ಯ ಎಲ್ಲಿ ಬೆಳೆಸಿದ್ದೀರಿ? ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಈ ನೀರು ವೇಸ್ಟ್ ಆಗ್ತದೆ ಅಂತ ಹೇಳಿ. ಸೊ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ಯಾರ್ದೋ ಮಾತುಗಳು ಬೇಕಾಗಿಲ್ಲ. ಯಾವುದು ನೀರು ವೇಸ್ಟ್? ಈ ನೀರು ಹೋಗಿ ಸಮುದ್ರವನ್ನು ಸೇರ್ತದೆ. ಸಮುದ್ರದಲ್ಲಿರ್ತಕ್ಕಂಥ ಜಲಚರಗಳಿಗೆ ಪೋಷಕಾಂಶ ಸಿಗೋದೇ ಈ ನೀರಿನಿಂದ. ಹಾಗಿದ್ರೆ ಆ ಬದುಕನ್ನ ಕಸಿಕೊಳ್ತಕ್ಕಂಥದ್ದನ್ನ ಯಾವ ಸ್ವಾತಂತ್ರ್ಯ ಅಂತ ಹೇಳ್ತೀರಿ ಅಥವಾ ಯಾವ ಅಭಿವೃದ್ಧಿ ಅಂತ ಹೇಳ್ತೀರಿ? ಅಂದ್ರೆ ಅವರು ನೀವು ನೀರು ಬಿಟ್ರೆ ಕೃತಕವಾಗಿ ನೆರೆ ಸೃಷ್ಟಿ ಆಗುತ್ತಂತೀರಿ. ಮತ್ತೆ ಈ ಯೋಜನೆ ಮೂಲಕ ಅದನ್ನು ತಡಿತಾರ ಅವ್ರೀಗ? ಅದನ್ನು ತಡೆಯೋದಲ್ಲ, ಅದನ್ನ ನೀರು ಬತ್ತೇ ಹೋಗುತ್ತಲ್ಲ. ಪ್ರಕೃತಿ ದತ್ತವಾಗಿರ್ತಕ್ಕಂಥ ನದಿ ಹೇಗಿದೆಯೋ ಹಾಗೆ ಇರ್ಲಿಕ್ಕೆ ಬಿಡಿ. ಈಗಾಗಲೇ ಮಾಡಾಗಿದೆ, 7 ಡ್ಯಾಮ್ ಆಗಿದೆ. ಇನ್ನು ಏನು ಮಾಡೋದು? ಈಗಾಗಲೇ ಶರಾವತಿ ನೀರು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ಈಗ ನೀರು ಹರಿತಾ ಇರುವಾಗ ನಾವು ಕುಡಿಬಹುದು, ನಿಂತು ಬಿಟ್ರೆ ಅದನ್ನು ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ. ಈಗಿರುವ ಹರಿ ನೀರನ್ನು ಸಹ ನೀವು ನಿಲ್ಲಿಸಿಬಿಟ್ರೆ ಮುಂದಿನ ಜನಜೀವನ ಪರಿಸ್ಥಿತಿಗಳೇನು? ಈಗ ಈ ಯೋಜನೆಗೆ ತಾವು ಆರಂಭದಲ್ಲಿ ವಿರೋಧ ಮಾಡಿದ್ರಿ, ಸರ್ಕಾರ ಅದನ್ನು ಅನುಮತಿ ತಗೊಂಡು ಮಾಡ್ಲಿಕ್ಕೆ ನಿರ್ಧಾರ ಮಾಡಿದೆ. ಈ ಹೋರಾಟದ ಉದ್ದೇಶ ಮತ್ತು ಪ್ರತಿಫಲ ಏನು? ಸರ್ಕಾರ ಇವತ್ತಿಗೂ ಸಹ ಟೆಂಡರ್ ಘೋಷಣೆ ಮಾಡಿ ಮುಂದುವರಿಸಿದೆ. ಆದರೆ ಇದನ್ನ ಮುಂದುವರಿಸಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಶರಾವತಿ ಟೇಲರ್ಸ್ ಅನ್ನು ಕಟ್ಟಲಿಕ್ಕೆ 20 ವರ್ಷ ಬೇಕಾಗಿದೆ. ಇಲ್ಲಿ ನೀವು ಈ ಸುರಂಗ ಮಾರ್ಗ ತೆಗೆದು ಮಾಡುವಂಥದ್ದು ನೀವು 5 ವರ್ಷ ಮಾಡ್ತೇವೆ ಅಂತ ಯಾವ ಕಾರಣಕ್ಕೂ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಮಾಡ್ಲಿಕ್ಕೆ ನಾವು ಬಿಡೋದೂ ಇಲ್ಲ. ಅದನ್ನು ಮಾಡೇ ಮಾಡ್ತಾರೆ ಅಂತ ಆದರೆ ನಾನೇ ಸ್ವತಃ ಎದೆ ಕೊಡ್ತೇನೆ, ನೀವು JCB ಹತ್ತಲಿಕ್ಕೆ ಅಡ್ಡಿಲ್ಲ. ಅದಾದಮೇಲೆ ನನ್ನ ನಂತರದಲ್ಲೇ ಯೋಚನೆ ಮಾಡಬೇಕು ವಿನ ಯಾವ ಕಾರಣಕ್ಕೂ ನಾನು ಬಿಡೋ ಪ್ರಶ್ನೆಗಳೇ ಇಲ್ಲ. ರಾಜಕೀಯ ವ್ಯಕ್ತಿಗಳ ಪ್ರತಿಕ್ರಿಯೆ ಏನಿರ್ಬೋದು ಈ ಹೋರಾಟ ಪ್ರಾರಂಭ? ಅವರೆಲ್ಲರೂ ಸಹ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡುವವರು. ಮತ್ತೆ ಇವರೆಲ್ಲ ಹೇಳಿಕೆ ಸಮಾವೇಶಗಳೆಲ್ಲ ಇದು ಪತ್ರಿಕೆಗಷ್ಟೇ ಸೀಮಿತವೇ ವಿನಃ ಯಾವುದೂ ಸಹ ಕಾರ್ಯಗತಕ್ಕೆ ಬರುವಂಥದ್ದಲ್ಲ. ಇದು ಪ್ರತ್ಯಕ್ಷ ನಮಗೆ ಅನುಭವ ಇದೆ. ಇಲ್ಲಿ ಶರಾವತಿ ನದಿ ಒಂದೇ ಅಲ್ಲದೆ ಇದೇ ಪಶ್ಚಿಮ ಘಟ್ಟದಲ್ಲಿ ಹುಟ್ಟತಕ್ಕಂಥ 10 ನದಿಗಳಿದ್ದಾವೆ. ಆ 10 ನದಿಗಳು ಸಹ ಪಶ್ಚಿಮ ವಾಹಿನಿಯಾಗಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಬೇಡ್ತಿ ಇರ್ಬೋದು, ಅಘನಾಶಿನಿ ಇರ್ಬೋದು, ವರದಾ ಇರಬಹುದು, ವೇದಾವತಿ ಇರಬಹುದು. ಇದೆಲ್ಲ ನದಿಗಳು ಸಹ ಈಗ ತಿರುವಿನ ಸಂಬಂಧಪಟ್ಟಂಥ ಯೋಜನೆಗಳು ಸರ್ಕಾರ ಕೈಗೊಂಡಿದೆ. ಆ ಯೋಜನೆಯನ್ನು ಸಹ ಕೈ ಬಿಡಬೇಕು. ಈ ಹೋರಾಟ ಇಲ್ಲಿಗೆ ನಿಲ್ತಾ ಇಲ್ಲ, ಇದು ಪ್ರಾರಂಭ ಅಷ್ಟೇ. ಇದು ಪ್ರಾರಂಭ. ಆತ್ಮೀಯರೇ, ಶರಣಾರ್ಥಿ. ಕರ್ನಾಟಕದಲ್ಲಿ ಪರಿಸರ ರಕ್ಷಣೆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಪಶ್ಚಿಮ ಘಟ್ಟಗಳ ಉಳಿವಿಗೆ ಅನೇಕರು ಆಗಾಗ ಪ್ರಾಸಂಗಿಕವಾಗಿ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾರೆ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಮೂಲಕ ಏನಾದರೂ ಒಂದು ಪರಿಸರದ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತದೆ. ಈಗ ಅಂಥದೇ ಒಂದು ಆತಂಕದ ವಿಷಯ ಪಶ್ಚಿಮ ಘಟ್ಟದಲ್ಲಿ ಶರಾವತಿ ಉಳಿಸಿ ಯೋಜನೆ ಮೂಲಕ ಪ್ರಾರಂಭ ಆಗಿದೆ. ಈ ಕುರಿತು ಬಹಳಷ್ಟು ದಿನಗಳಿಂದ ತಮ್ಮನ್ನು ತಾವು ಹೋರಾಟದಲ್ಲಿ ತೊಡಗಿಸಿಕೊಂಡಿರುವ ಆಧ್ಯಾತ್ಮ ಚಿಂತಕರು, ಪೂಜ್ಯರಾದ ಪರಮಪೂಜ್ಯ ಮಾರುತಿ ಗುರೂಜಿಯವರು ಬಂಗಾರಮಕ್ಕಿಯ ಮೂಲಕ ತಮ್ಮ ಈ ಹೋರಾಟದ ಉದ್ದೇಶ ಮತ್ತು ಆತಂಕಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ನಾನು ಅವರನ್ನು ಮಾತಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿ. ಇದು ತಾವು ಇತ್ತೀಚೆಗೆ ಭಾಳ ಖಾರವಾಗಿ ಶರಾವತಿ ಉಳಿಸಿ ಅನ್ನುವಂಥ ಹೋರಾಟವನ್ನು ಪ್ರಾರಂಭ ಮಾಡಿದ್ರಿ. ಈಗ ಸರ್ಕಾರ ಏನು ಯೋಜನೆಯನ್ನು ಆ ಮೂಲಕ ಪ್ರಾರಂಭ ಮಾಡಿದೆ, ಅದು ಅವೈಜ್ಞಾನಿಕ ಅಂತ ಯಾಕಂತೀರಿ? ಯಾಕಂದರೆ ಎಲ್ಲ ಅಭಿವೃದ್ಧಿಪರ ಯೋಜನೆಗಳನ್ನು ಪರಿಸರವಾದಿಗಳು ಅವೈಜ್ಞಾನಿಕ ಅಂತ ಅಡ್ಡಗಾಲು ಹಾಕ್ತಾರೆ ಅನ್ನೋ ಮಾತನ್ನು ಸರ್ಕಾರ ಹೇಳ್ತದೆ. ಅದಕ್ಕೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರ ಏನೇ ಯೋಜನೆ ತರುವುದಾದರೂ ಸಹ ಅದನ್ನು ವೈಜ್ಞಾನಿಕವಾಗಿ ವಿಚಾರವನ್ನು ಮಾಡಿ ಅದರ ಆಗುಹೋಗುಗಳನ್ನು ಸಮಾಜದ ಮುಂದಿಟ್ಟು ನಡೆಸಿದರೆ ಒಪ್ಪಬಹುದು. ಜೊತೆಗೆ ಅಭಿವೃದ್ಧಿ ವಿರೋಧಿ ಹೇಳುವಂಥದ್ದು ಇದು ಸೂಕ್ತ ಅಲ್ಲ. ಯಾಕೆಂದರೆ ಅಭಿವೃದ್ಧಿ ಅಂದರೆ ಏನು ಅನ್ನೋದು ಯೋಚನೆ ಮಾಡಬೇಕು.
ಇರುವಂಥ ಪ್ರಕೃತಿ, ಭಗವಂತನ ಕೊಟ್ಟಂಥ ಈ ಪ್ರಕೃತಿಯನ್ನು ನಾಶ ಮಾಡುವುದು ಅಭಿವೃದ್ಧಿಯೇ? ಪರ್ಯಾಯ ಯೋಜನೆಗಳು ಬೇಕಷ್ಟುಂಟು. ಇವತ್ತು ನಾವು ಮುಂದುವರೆದಂಥ ದೇಶ ಅಂತ ಹೇಳ್ಕೊಳ್ತಾ ಇದ್ದೇವೆ. ಬೇರೆ ದೇಶಗಳ ಜೊತೆಗೆ ನಾವು ಪೈಪೋಟಿಯನ್ನು ಮಾಡ್ತಾ ಇದ್ದೇವೆ ಅಭಿವೃದ್ಧಿಯ ದೃಷ್ಟಿಯಿಂದ. ಹಾಗಿದ್ದಾಗ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಇಲ್ಲಿ ಪ್ರಸಕ್ತ ವಿಚಾರ ಒಂದನ್ನು ತಗೊಂಡ್ರೆ ವಿದ್ಯುತ್ ಕೊರತೆ ಅನ್ನುವಂಥದ್ದು ಮಾತನಾಡ್ತಾರೆ. ಸೊ ವಿದ್ಯುತ್ ಕೊರತೆ ನಮ್ಮಲ್ಲಿ ಇಲ್ಲ, ವಾಸ್ತವವಾಗಿ ಕೊರತೆ ಇಲ್ಲ. ಯಾಕೆಂದರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ನಾವು ವಿದ್ಯುತ್ ಕೊಡ್ತಾ ಇದ್ದೇವೆ. ರಾಜ್ಯಕ್ಕೆ ಕೊರತೆ ಇಲ್ಲ ಅಂತಾಯಿತು. ದೇಶಕ್ಕೆ ಕೊರತೆ ಅಂದ್ಕೊಳ್ಳೋಣವೇ? ದೇಶಕ್ಕೆ ಕೊರತೆ ಇಲ್ಲ. ಯಾಕೆಂದರೆ ಶ್ರೀಲಂಕಾ, ಬೇರೆ ಬೇರೆ ಹೊರದೇಶ, ಆಸ್ಟ್ರೇಲಿಯಾ ಅಂಥ ದೇಶಗಳಿಗೆ ನಮ್ಮ ದೇಶ ವಿದ್ಯುತ್ತನ್ನು ಕೊಡ್ತಾ ಇದೆ. ಹಾಗಿದ್ರೆ ಕೊರತೆ ಯಾರಿಗೆ ಕೊರತೆ ಅನ್ನೋದು ಪ್ರಶ್ನೆ ಬರ್ತದೆ. ಮತ್ತು ಯಾವಾಗ ಕೊರತೆ? 2032ನೇ ಇಸ್ವಿಗೆ ವಿದ್ಯುತ್ ಕೊರತೆಯನ್ನು ಪೂರೈಸಲಿಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸೋಲಾರ್ ವಿದ್ಯುತ್ ಇರಬಹುದು. ಅದರಲ್ಲೂ ಸಹ ಇವತ್ತು KPTCL ಅಂತವರು ಹೇಳುವಂಥ ಮಾತು ಅಂತಂದರೆ ಸೋಲಾರ್ ವಿದ್ಯುತ್ ರಾತ್ರಿಗೆ ಬಳಕೆ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಸೋಲಾರ್ ವಿದ್ಯುತ್ತನ್ನು ಸ್ಟೋರೇಜ್ ಮಾಡಿ, ಆ ಮುಖಾಂತರ ಬ್ಯಾಟ್ರಿ ಸ್ಟೋರೇಜ್ ಮಾಡಿ ಕೊಡಲಿಕ್ಕೆ ಅವಕಾಶ ಇರೋದರಿಂದ ಯಾಕೆ ಅಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ತಾ ಇಲ್ಲ? ಅದನ್ನು ಅಭಿವೃದ್ಧಿ ಅಂತ ಹೇಳಬೇಕು. ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅವಕಾಶಗಳು ಅದರಲ್ಲಿ ಇದ್ದಾವೆ. ಇನ್ನು ಜಾಗ ಉಪಯೋಗಿಸ್ತಾ ಇರುವಂಥದ್ದು ಯಾವುದು? ಪರಿಸರ ಸೂಕ್ಷ್ಮ ಪ್ರದೇಶ. ಯುನೆಸ್ಕೋದಿಂದ ಮಾನ್ಯತೆ ಪಡೆದಂಥ ಪಶ್ಚಿಮ ಘಟ್ಟ. ಇಲ್ಲಿಯ ಅರಣ್ಯ ಪ್ರದೇಶಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದ್ದಾವೆ. ಇಲ್ಲಿವರೆಗೆ ಏನೆಲ್ಲ ಅಭಿವೃದ್ಧಿ ಯೋಜನೆ ಅಂತ ವಿದ್ಯುತ್ ಹೆಸರಿನಲ್ಲಿ, ಇನ್ನುಳಿದಂಥ ಅಭಿವೃದ್ಧಿ ಬಗ್ಗೆ ನಾನು ಮಾತನಾಡೋದು ಬೇಡ ಈಗ ಸದ್ಯಕ್ಕೆ. ವಿದ್ಯುತ್ ಹೆಸರಿನಲ್ಲಿ ಎಷ್ಟು ಅರಣ್ಯವನ್ನು ಬಳಕೆ ಮಾಡಿಕೊಂಡಿದ್ದಾರೆ? ಬಳಕೆ ಮಾಡಿದಾರೋ ನಾಶ ಮಾಡಿದಾರೋ? ನಾಶ ಮಾಡಿದ್ದಾರೆ. ಬಳಕೆ ಮಾಡೋದು ಒಂದಿಷ್ಟು ಪ್ರಮಾಣ ಮಾತ್ರ. ಅಂದರೆ ಎಲ್ಲಿ ಡ್ಯಾಮನ್ನು ಕಟ್ತಾರೋ ಬಳಕೆ ಆಗಿರ್ತದೆ, ಆದರೆ ಅದರ ಹಿನ್ನೀರೆಲ್ಲ ನಾಶ ಆಗ್ತದೆ. ಆ ಪ್ರದೇಶಗಳನ್ನು, ಅರಣ್ಯ ಪ್ರದೇಶವನ್ನು, ಅದರ 2.5 ಪಟ್ಟು ಭಾಗವನ್ನು ಅರಣ್ಯೀಕರಿಸಬೇಕು ಅಂತದ್ದು ಸರ್ಕಾರದ್ದೇ ಇರತಕ್ಕಂಥ ಆದೇಶಗಳು. ಹಾಗಿದ್ದರೆ ಇಲ್ಲಿಯವರೆಗೆ ಎಲ್ಲಿ ಅಂತಹ ಅಭಿವೃದ್ಧಿಯನ್ನು ಮಾಡಿದ್ದಾರೆ? ಅಂದರೆ ನಾಶ ಆದ 2.5 ಪಟ್ಟು ಅಭಿವೃದ್ಧಿ ಮಾಡಲೇಬೇಕು. ಆಗಿಲ್ಲ ಇಲ್ಲಿವರೆಗೆ, ಇವತ್ತಿಗೂ ಆಗಿಲ್ಲ. ಉದಾಹರಣೆಗೆ ನಾವು ಲಿಂಗನಮಕ್ಕಿ ಜಲಾಶಯವನ್ನು ತೆಗೆದುಕೊಂಡ್ರೆ 64 ವರ್ಷಗಳಾಯಿತು ಇವತ್ತಿಗೆ. 64 ವರ್ಷಗಳಲ್ಲಿ ಆವತ್ತು ಕೊಟ್ಟ ಭರವಸೆಗಳನ್ನು ಇವತ್ತಿಗೂ ಈಡೇರಿಸಿಲ್ಲ. ಒಂದು ವಸತಿ ಕಳ್ಕೊಂಡಿದ್ದಾರೆ, ಭೂಮಿ ಕಳ್ಕೊಂಡಿದ್ದಾರೆ, ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಹೋರಾಟದ ಬಗ್ಗೆ ಪ್ರಜ್ಞೆ ಇತ್ತೋ ಇಲ್ವೋ, ಅಥವಾ ಮುಗ್ಧ ಜನರಿದ್ದರೋ, ಇವತ್ತಿನ ರೀತಿಯಲ್ಲಿ ತಿಳುವಳಿಕೆ ಇರಲಿಲ್ವೋ ಗೊತ್ತಿರಲಿಲ್ಲ. ಆದರೆ ಲಾರಿಯಲ್ಲಿ ಎಲ್ಲರನ್ನೂ ತುಂಬಿಕೊಂಡೋಗಿ ಯಾವ್ಯಾವುದೋ ಪ್ರಾಜೆಕ್ಟ್ ತಗೋಬಿಟ್ರು. ಇವತ್ತು ಸಹ ಹಿರಿಯ ಜನಗಳು, 80 ವರ್ಷ 90 ವರ್ಷ ಇರ್ತಕ್ಕಂಥ ಹಿರಿಯ ಜನರ ಕತೆ ಕೇಳಿದರೆ ಅವ್ರು ಹೇಳ್ತಾರೆ, ಆವತ್ತು ಕೊಟ್ಟ ಭರವಸೆಗಳು ಇವತ್ತಿಗೂ ಈಡೇರಲಿಲ್ಲ. ಜಾಗವನ್ನು ಕೊಡೋದಿರಲಿ, ಮತ್ತು ಅವರಿಗೆ ಮನೆ ಕಟ್ಸ್ಕೊಳ್ಳೋದಿರಲಿ, ಅಥವಾ ಉದ್ಯೋಗ ಕೊಡೋದಿರಲಿ, ಯಾವುದನ್ನೂ ಮಾಡಿಲ್ಲ. ಕಳೆದು ಹೋಯಿತು. ಅಂದು ಕಳ್ಕೊಂಡಂಥ ಆ ಸಮೃದ್ಧ ಅರಣ್ಯ ಪ್ರದೇಶಗಳು ಮತ್ತೆ ಇವತ್ತು ಉಳಿಲಿಕ್ಕೆ ಸಾಧ್ಯವೇ? ಸೃಷ್ಟಿ ಆಯ್ತೆ ಇವತ್ತಿಗೆ? ಇಲ್ಲ. ಇದೇ ಶರಾವತಿಗೆ 7 ಕಡೆಗೆ ಡ್ಯಾಮ್ ಆಗಿದೆ, ಒಂದು ಕಡೆಗಲ್ಲ, 7 ಡ್ಯಾಮ್ ಆಗಿದೆ. ಇದಕ್ಕೆ ಗೇರಸೊಪ್ಪದಲ್ಲಿ ಶರಾವತಿ ಟೇಲ್ ರೇಸ್, ಇದು 7ನೇದಲ್ಲಿ ನಡೆದಂಥದ್ದು. ಇದು ಮಾಡುವ ಸಂದರ್ಭದಲ್ಲಿ ಶರಾವತಿಯ ಹಿನ್ನೀರಿನಲ್ಲಿ ಹೋದಂಥದ್ದು 1000 ಹೆಕ್ಟೇರು ಅರಣ್ಯ ಭೂಮಿ. ನೀವು ವಿಚಾರ ಮಾಡಿ. ಅದರ ಪ್ರಕಾರ ಅವರು 2.5 ಸಾವಿರ ಎಕರೆ, ಅಲ್ಲ 2,500 ಹೆಕ್ಟೇರ್ಗೆ ಕೊಡಬೇಕಿತ್ತಲ್ಲ ಜಾಗ, ವಾಪಸ್ ಬೆಳೆಸಬೇಕಿತ್ತು. ಅರಣ್ಯ ಎಲ್ಲಿ ಬೆಳೆಸಿದ್ದೀರಿ? ಮಾಡಿಲ್ಲ. ಇದರಿಂದ ಏನಾಯಿತು? ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು
ಅಲ್ಲಿಯ ಶಬ್ದಗಳಿಗೋ ಅಥವಾ ನೀರಿಲ್ದೇನೋ ಬೇರೆ ಕಡೆ ಸಾಗುವಂಥ ಸಂದರ್ಭ ಆಗ್ತದೆ. ಜನಜೀವನದ ಮೇಲೆ ಪರಿಣಾಮ ಆಗ್ತದೆ. ಪ್ರಕೃತಿ ಹೇಳುವಂಥದ್ದು ನಾಶ ಆಗ್ತಾ ಇದೆ. ಆಯ್ತು, ಕೃತಕವಾಗಿ ಈಗ ಇಲ್ಲಿ ಡ್ಯಾಮ್ ಕಟ್ಟಾದ ನಂತರದಲ್ಲಿ ನೀರನ್ನು ಬಿಡ್ತಾರೆ. ಬಿಡುವ ಸಂದರ್ಭ ವಿದ್ಯುತ್ ಯಾವಾಗ ಬೇಕೋ ಆ ಸಂದರ್ಭ ಬಿಟ್ಬಿಡ್ತಾರೆ. ವಿದ್ಯುತ್ ಕೊರತೆ ಆದ ತಕ್ಷಣ ಡ್ಯಾಮ್ ನೀರು ಬಿಟ್ಟು ವಿದ್ಯುತ್ ಉತ್ಪಾದನೆ ಮಾಡಿಸ್ತಾರೆ. ಆ ಬಿಟ್ಟಂಥ ನೀರು ಕೃತಕ ನೆರೆಯನ್ನು ಸೃಷ್ಟಿ ಮಾಡ್ತದೆ. ಇಲ್ಲಿ ಎಲ್ಲಿ ಹೋಗ್ತದೆ ಅದು? ಹೊನ್ನಾವರ ಸಮುದ್ರವನ್ನು ಸೇರುವಂಥದ್ದು. ಇಲ್ಲಿ ಗೇರ್ಸೊಪ್ಪ ಅಂತ ಹೊನ್ನಾವರ ಸಮುದ್ರ ಸೇರುವಂಥದ್ದು. ಈ ವ್ಯಾಪ್ತಿ ಒಳಗಡೆಗೆ ನದಿಯ ಶರಾವತಿಯ ಎಡದಂಡೆ ಬಲದಂಡೆಗಳಲ್ಲಿರ್ತಕ್ಕಂಥ ಕುಟುಂಬ ಸಾಧಾರಣ 28 ಪಂಚಾಯತು ಇಲ್ಲಿ ಬರ್ತದೆ. ಆ 28 ಪಂಚಾಯತಕ್ಕೆ ಹೊನ್ನಾವರ ಒಂದು ನಗರ ಪ್ರದೇಶ ಎಲ್ಲವೂ ಸೇರಿ ನಾನು ಹೇಳ್ತಾ ಇರುವಂಥದ್ದು. ಇದರಿಂದ ಸಾಧಾರಣ ಒಂದು 54,000ಕ್ಕಿಂತ ಹೆಚ್ಚಿನ ಕುಟುಂಬಗಳಿದ್ದಾವೆ. ಆ ಎಲ್ಲ ಕುಟುಂಬಗಳಲ್ಲೂ ಸಹ ನದಿಯ ದಡದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಸಹ ವಿಶೇಷ ನದಿ ದಡದಲ್ಲಿರ್ತಕ್ಕಂಥ ಕುಟುಂಬ. ಎಷ್ಟೊತ್ತಿಗೆ ನೆರೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೆರೆ ಬರ್ತದೆ, ಅಭದ್ರತೆ ಭಾವನೆ ಅವರಿಗೆ. ಹೌದು, ಯಾವ ಕ್ಷಣಕ್ಕೂ ಬರಬಹುದು. ಅಂಥ ಸಂದರ್ಭದಲ್ಲಿ ನೀವು ಪರಿಹಾರಗಳನ್ನು ಕೇಳಲಿಕ್ಕೆ ಹೋದರೆ ಕೃತಕ ನೆರೆಗೆ ಪರಿಹಾರ ಇಲ್ಲ ಅನ್ನುವಂಥ ವ್ಯಾಖ್ಯಾನ ಹೊರದಿದೆ. ಪರಿಹಾರ ಬೇಡ, ಕೃತಕ ನೆರೆ ಮಾಡಿದವ್ರು ಯಾರು? ಅವ್ರನ್ನ ಶಿಫ್ಟ್ ಮಾಡಿಬಿಡ್ಬೇಕಲ್ರ ಬುದ್ಧಿಯಲ್ಲಿ. ಅವರು ನೂರಾರು ವರ್ಷಗಳಿಂದ ಇಲ್ಲಿ ಇರ್ತಕ್ಕಂಥವನ್ನು ಎಲ್ಲಿಗೆ ಅಂತ ಶಿಫ್ಟ್ ಮಾಡ್ತೀರಿ? ಅದರಲ್ಲೂ ಸಹ ಉತ್ತರ ಕನ್ನಡ ಜಿಲ್ಲೆ 86% ಅರಣ್ಯ ಭೂಮಿ ಇದೆ. 14% ಮಾತ್ರ ಮಾಲ್ಕಿ ರೆವೆನ್ಯೂ, ಇನ್ನು ಮಾಲ್ಕಿ ಭೂಮಿ ಅಂತ ಹೇಳ್ತೇವೆ ನಾವು, ವೈಯಕ್ತಿಕವಾಗಿರ್ತಕ್ಕಂಥದ್ದು. ಅಂದರೆ RTC ಇರ್ತಕ್ಕಂಥ ಭೂಮಿ ಇರುವಂಥದ್ದು. ಉಳಿದ ಸಾಧಾರಣ ಅತಿಕ್ರಮಗಳಾಗಿ ಇರುವಂಥ ಭೂಮಿ ಜಾಸ್ತಿ ಇದೆ. ಅದರಲ್ಲೂ ಸಹ ನೂರಾರು ವರ್ಷಗಳಿಂದ ವಸತಿ ಮಾಡಿಟ್ಕೊಂಡು ಬಂದಂಥವ್ರನ್ನ ನೀವು ಎಲ್ಲಿ ಕಳಿಸ್ತೀರಿ? ಎಲ್ಲರೂ ನೀವು ಒಕ್ಕಲೆಬ್ಬಿಸೋದು ಪರಿಹಾರ, ಅದು ಅಭಿವೃದ್ಧಿ ಅಂತ ಅನಿಸ್ಕೊಳ್ತದ? ಆರ್ಟಿಫಿಷಿಯಲ್ ನೆರೆ ಅವರಿಗೆ ತೊಂದರೆ ಮಾಡ್ತದೆ, ತೊಂದರೆ ಆಗ್ತಾ ಇದೆ. ಎಷ್ಟೋ ಜೀವ ಕಳ್ಕೊಳ್ತಕ್ಕಂಥ ಪ್ರಸಂಗ ಆಗಿದೆ. ಇದು ಒಂದು ಭಾಗ ಆಯಿತು. ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಈ ನೀರು ವೇಸ್ಟ್ ಆಗ್ತದೆ ಅಂತ ಹೇಳಿ. ಸೊ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ಯಾರ್ದೋ ಮಾತುಗಳು ಬೇಕಾಗಿಲ್ಲ. ಯಾವುದು ನೀರು ವೇಸ್ಟು? ಈ ನೀರು ಹೋಗಿ ಸಮುದ್ರವನ್ನು ಸೇರ್ತದೆ. ಸಮುದ್ರದಲ್ಲಿರ್ತಕ್ಕಂಥ ಜಲಚರಗಳಿಗೆ ಪೋಷಕಾಂಶ ಸಿಗೋದೇ ಈ ನೀರಿನಿಂದ. ಹಾಗಿದ್ರೆ ಆ ಬದುಕನ್ನು ಕಸಿಕೊಳ್ತಕ್ಕಂಥದ್ದನ್ನು ಯಾವ ಸ್ವಾತಂತ್ರ್ಯ ಅಂತ ಹೇಳ್ತೀರಿ ಅಥವಾ ಯಾವ ಅಭಿವೃದ್ಧಿ ಅಂತ ಹೇಳ್ತೀರಿ? ಈಗ ಆ ನೀರನ್ನು ಎಲ್ಲಿ ಬಿಡೋ ವಿಚಾರ ಇದೆ? ಈ ನೀರನ್ನು ನಿಜವಾಗಿ ಅವರು ಮಾಡ್ತಾ ಇರುವಂಥದ್ದು, ಇಲ್ಲಿ ಶರಾವತಿ ಈಗಿನ ಟೇಲರ್ಸ್ ಇದೆ, ಇದರ ಹಿಂಭಾಗದಿಂದ 500 ಮೀಟರ್ ಕೆಳಭಾಗದಲ್ಲಿ, ಭೂಮಿಯ ತಳದಿಂದ 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟರ್ ಕೆಳಭಾಗದಲ್ಲಿ ಸುರಂಗವನ್ನು ಕೊರಿತಾರೆ. 120 ಫೂಟ್ ವ್ಯಾಸವುಳ್ಳಂಥ ಸುರಂಗ, ಅಂದರೆ 16 ಮೀಟರ್ನ 2, 10 ಮೀಟರ್ನ 1, 3 ಆ ಸುರಂಗವನ್ನು ಕೊರಿತಾರೆ. ಸುರಂಗ ಕೊರೆದು ಈಗಾಗಲೇ ತಗ್ಗು ಪ್ರದೇಶದಲ್ಲಿ ಇಲ್ಲಿದೆ. ಪುನಃ ಎತ್ತರದ ಪ್ರದೇಶದಲ್ಲಿ ಪ್ರಕೃತಿಯ ವಿರುದ್ಧವಾಗಿ ಅದನ್ನು ತಗ್ಗು ರೀತಿಯಲ್ಲಿ, ಅಂದರೆ ತಳಕಡಲೆ ಡ್ಯಾಮ್ ಏನಿದೆ ಅಲ್ಲಿ ತನಕ 1.5 ಕಿಲೋಮೀಟರ್ ಡೌನ್ ಆಗಿ ಮತ್ತೆ ಹೋಗ್ತದೆ. ಇಲ್ಲಿ ಅರ್ಧ ಕಿಲೋಮೀಟ್ರು ಹೋಗ್ತಾ 1.5 ಕಿಲೋಮೀಟರ್ ಡೌನ್ ಆಗುತ್ತೆ. ಆ ರೀತಿಯ ಸುರಂಗಮವನ್ನು, ಅಂದರೆ ನೀರು ಸಹಜ ಮತ್ತು ಆ ಕಡೆ ಹರಿಬೇಕು, ವಿರುದ್ಧ ದಿಕ್ಕಿನಲ್ಲಿ ಹರಿಬೇಕು, ಪ್ರಕೃತಿ ವಿರುದ್ಧವಾಗಿ ಹರಿಬೇಕು. ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋದ ನಂತರ ಅಲ್ಲಿ ನೀರನ್ನು ಸಂಗ್ರಹ ಮಾಡಿ ಪುನಃ ಡ್ಯಾಮಿಗೆ ಎತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ನೀರನ್ನು ಮೇಲೆ ಎತ್ತಲಿಕ್ಕೆ ಅವರಿಗೆ 2,500 ಮೆಗಾವ್ಯಾಟ್ ಅವ್ರಿಗೆ ನೀರು ಕರೆಂಟ್ ಬೇಕು. ಅವರಿಗೆ ಉತ್ಪಾದನೆ ಮಾಡೋದು 2,000, ಖರ್ಚು ಮಾಡ್ತಾ ಇರೋದು 2,500. ಇದು ಅಭಿವೃದ್ಧಿಯ? ಮತ್ತು ನೀವು ಇದು ಅಭಿವೃದ್ಧಿ ಹೇಗಾಗ್ತದೆ? ಅವೈಜ್ಞಾನಿಕ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಇಲ್ಲೇ ಗೊತ್ತಾಗ್ತದೆ. ಜೊತೆಗೆ ನೀರು ಅಲ್ಲಿ ಹೋಗುವುದಷ್ಟೇ ಇಲ್ಲಿ ಕಾಣಿಸ್ತಾ ಇದೆ. ಇದೇ ಫಾರೆಸ್ಟ್ ಇಲಾಖೆಯ ಪರಿವೇಶ್ ಅಂತಕ್ಕಂಥ ಪೋರ್ಟಲ್ ಇದೆ. ಆ ಪೋರ್ಟಲ್ ನೀವು ಓಪನ್ ಮಾಡಿ ನೋಡಿ, ಯಾರು ಪಬ್ಲಿಕ್ನಲ್ಲಿ ಯಾರು ಮಾಡಿ ನೋಡಬಹುದು. ಅದರ ಒಳಭಾಗದಲ್ಲಿ ಏನಿದೆ, ಶರಾವತಿ ನೀರನ್ನು ಜೋಗ ಅಲ್ಲಿಂದ ತೆಳಗಡೆ, ಅಂದರೆ ಅವರು ನೀವು ನೀರು ಬಿಟ್ಟರೆ ಕೃತಕವಾಗಿ ನೆರೆ ಸೃಷ್ಟಿಯಾಗುತ್ತಂತೀರಿ. ಮತ್ತು ಈ ಯೋಜನೆ ಮೂಲಕ ಅದನ್ನು ತಡಿತಾರೆ ಅವ್ರೀಗ. ಅದನ್ನು ತಡೆಯೋದಲ್ಲ, ಅದನ್ನು ನೀರು ಬತ್ತೇ ಹೋಗುತ್ತಲ್ಲ. ಪ್ರಕೃತಿ ದತ್ತವಾಗಿರ್ತಕ್ಕಂಥ ನದಿ ಹೇಗಿದೆಯೋ ಹಾಗೆ ಇರಲಿಕ್ಕೆ ಬಿಡಿ. ಈಗಾಗಲೇ ಮಾಡಾಗಿದೆ, 7 ಡ್ಯಾಮ್ ಆಗಿದೆ, ಇನ್ನೂ ಏನು ಮಾಡೋದು?
ಅಷ್ಟು ಆಳವಾಗಿ ಸುರಂಗವನ್ನು ಕೊರೆದ್ರೆ ಈಗ ಅದನ್ನು ಹೇಳ್ತೇನೆ, ಭೂಮಿ ಅದ್ರ ಭೂಮಿ ಅಲ್ಲಿ ಸುರಂಗ ಕರೆಯುವಾಗ 18,500 ಟನ್ ಜಿಲೆಟಿನ್ ಬಳಸ್ತೀರಿ. ನೀವು ಹಬ್ಬ ಹರಿದಿನಗಳಲ್ಲಿ ಒಂದು ಪಟಾಕಿ ಹೊಡಲಿಕ್ಕೆ ಪರ್ಮಿಷನ್ ಬೇಕಾಗತ್ತೆ, ಪಟಾಕಿ ಹೊಡಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಅಂದಮೇಲೆ ಈ ಜಿಲೆಟಿನ್ಗೆ ಯಾರು ಪರ್ಮಿಷನ್ ಕೊಟ್ಟರು? ಅದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಅವ್ರಿಗೆ ಏನು ಸರ್ಕಾರಿ ಯೋಜನೆ ಅಂತಂದ್ರೆ ಸರ್ಕಾರ ಯಾರು? ಈಗ ರಾಜಕೀಯದಲ್ಲಿ ಮಾತಾಡೋದು ಸರ್ಕಾರದ ತೀರ್ಮಾನ ಆಗಿದೆ, ಹಾಗೆ ಸರ್ಕಾರದ ಕುಂತವ್ರು ಯಾರು? ಸರ್ಕಾರ ಅಂದ್ರೆ ಏನು, ಅದಕ್ಕೆ ಜೀವ ಬೇರೆ ಇದೆಯಾ? ಮನುಷ್ಯರೇ ಅಲ್ವ ಅಲ್ಲಿರೋರು? ಒಂದು ಆಡಳಿತವಾಗಿ ಇರ್ತಕ್ಕಂಥ ಅಧಿಕಾರಿಗಳು, ರಾಜಕೀಯದವರು, ಜನ, ಇವರು ಸೇರೇ ಸರ್ಕಾರ ಬಿಟ್ಟರೆ ಇದನ್ನು ಬಿಟ್ಟು ಸರ್ಕಾರ ಇಲ್ಲಲ್ಲ. ಸರ್ಕಾರ ಏನು ಬೇರೆ ಇದೆಯಾ? ಯಾವುದು ಸರ್ಕಾರ? ಇಲ್ಲಿಂದ ನಾವು ಆರಿಸಿ ಕಲಿಸಿದಂಥವರೇ ಅಲ್ವ ಮಾಡೋದು. ಈ ಯೋಜನೆಯ ಉದ್ದೇಶ ಏನಾಗಿದ್ರೆ? ಈ ಉದ್ದೇಶ ಇದರಲ್ಲಿ ಮೇಲ್ನೋಟಕ್ಕೆ ಕಾಣುವಂಥದ್ದು ಹೇಳಬೇಕು ಅಂದರೆ, ಒಂದನೇ ಉದ್ದೇಶ ಜೋಗದಿಂದ ನೀರನ್ನು ಬೆಂಗಳೂರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಯಾಕಂದರೆ ಪರಿವೇಶ್ ಪೋರ್ಟಲ್ ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಸ್ಪಷ್ಟವಾಗಿದೆ, ಶರಾವತಿ ನೀರನ್ನು ಬೆಂಗಳೂರಿಗೆ ಒಯ್ಯುವಂಥದ್ದು ಯೋಜನೆ ಇದರಲ್ಲಿದೆ, ಸ್ಪಷ್ಟವಾಗಿದೆ. ನಾನು ಹೇಳೋದಲ್ಲ, ನೀವು ಪೋರ್ಟಲ್ ಯಾರೂ ತೆಗೆದು ನೋಡ್ಕೊಳ್ಬೋದು. ನೀರನ್ನು ಒಯ್ಯುವ ಉದ್ದೇಶ ಇಲ್ಲೇ ಸ್ಪಷ್ಟವಾಗಿ ಕಾಣಿಸ್ತದೆ ಒಂದು. ಎರಡನೇದಾಗಿ ಇದರ ಹಿಂದೆ ಕಾಂಚನದ ವ್ಯವಹಾರ ಬಹಳಷ್ಟು ನಡೀತಾ ಇದೆ. ಇವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಬೇಕು ಅಂತಾದರೆ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬೇಕಷ್ಟು ಅವಕಾಶಗಳಿದ್ದಾವೆ. ಒಂದು ಯೂನಿವರ್ಸಿಟಿಯನ್ನು ತಗೊಬನ್ನಿ. ನಮ್ಮ ರಾಜ್ಯದ ಸಾಧಾರಣ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಯೂನಿವರ್ಸಿಟಿಗಳಿದ್ದಾವೆ, 1-2 ಯೂನಿವರ್ಸಿಟಿಗಳಿದ್ದಂಥ ಸ್ಥಳಗಳು ಇದ್ದಾವೆ. ಹಾಗಾದರೆ ಯಾಕೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇಲ್ಲ? ಆರೋಗ್ಯದ ಬಗ್ಗೆ ಆದ್ಯತೆಯನ್ನು ಕೊಡಿ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಎಷ್ಟೋ ವರ್ಷಗಳಿಂದ ಇಲ್ಲಿ ಕಾದಾಟ ನಡೀತಾ ಇದೆ. ಇವತ್ತಿಗೂ ಸಹ ಇಚ್ಛಾಶಕ್ತಿ ಯಾವ ರಾಜಕೀಯದವರಿಗಿಲ್ಲ, ಇವತ್ತಿಗೂ ಒಂದು ಘೋಷಣೆ ಮಾಡ್ತಾ ಇಲ್ಲ. ಪಕ್ಕದಲ್ಲಿ ಹಾವೇರಿ ಮತ್ತೊಂದು ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಆಯಿತು. ಹಾಗಿದ್ರೆ ನಮ್ಮ ಜಿಲ್ಲೆಯನ್ನು ಕಾಣೋದಿಲ್ವಾ? ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗೆ ಅವಕಾಶ ಕೊಟ್ಟಂಥ, ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಅವಕಾಶ ಕೊಟ್ಟಂಥ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಅಣುಸ್ಥಾವರ ಇಲ್ಲಿದೆ, ನೇವಿ ಇಲ್ಲಿದೆ, ಸೀಬರ್ಡ್ ಇಲ್ಲಿದೆ, ಯಾವುದು ಬೇಕು ನಿಮಗೆ? ಶರಾವತಿ ಇಲ್ಲಿದೆ, ಕಾಳಿ ಇಲ್ಲಿದೆ, ಸುಪ ಇಲ್ಲಿದೆ, ಎಲ್ಲ ಯೋಜನೆಗಳು ಸಹ ಇಲ್ಲೇ ಇದ್ದಾವೆ. ಅದು ಸಾಕಾಗದು ಅಂತ ಹೇಳಿ ಈಗ ಯಾವತ್ತು ಅಹವಾಲು ಸಭೆ ಗೇರುಸಪ್ಪದಲ್ಲಿ ನಡೀತೋ, ಅದು ಆದ ನಂತರದಲ್ಲಿ ಬಿಲದಲ್ಲಿರ್ತಕ್ಕಂಥ ಇಲಿಗಳು ಹೊರಬಂದಂಗೆ 12 ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವುದಿದೆ ಅಂತ ಈಗ ಹೊರಗೆ ಬರ್ತಾ ಇದ್ದಾವೆ. ಹಾಗಿದ್ರೆ ಅಭಿವೃದ್ಧಿ ಯಾಕೆ ಇಲ್ಲಿ ಕೊಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ? ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಅಭಿವೃದ್ಧಿ ಮಾಡ್ತೀರಾ? ಹಾಸ್ಪಿಟ್ಲ್ ಮಾಡಿ, ಶಿಕ್ಷಣವನ್ನು ಕೊಡಿ. ಆರೋಗ್ಯ ಶಿಕ್ಷಣ ಇದು ಬಹಳ ಪ್ರಮುಖವಾದ ಜನರಿಗೆ ಬೇಕಾದ್ದು, ಅದನ್ನು ಅವಕಾಶ ಮಾಡಿಕೊಡಿ. ಯಾರ್ಯಾರು ನೆಲೆ ಕಳ್ಕೊಂಡಿದ್ದಾರೋ, ಏನೇನು ಭರವಸೆ ಕೊಟ್ಟಿದ್ದಾರೋ ಅದನ್ನು ಈಡೇರಿಸಿ. ನಿಮ್ಮದು ಬಹಳ ಬುದ್ಧಿವಂತರ ಜಿಲ್ಲೆ ಅಂತಾರಲ್ಲ ಬುದ್ಧಿ? ಬುದ್ಧಿವಂತರ ಜಿಲ್ಲೆ ಹೇಳ್ತಾರೆ ಅಷ್ಟೇ, ಆದರೆ ಬುದ್ಧಿವಂತಿಕೆ ಯಾವುದ್ರಲ್ಲಿ ಅಂತ ಗೊತ್ತಿಲ್ಲ. ಈಗ ಈ ಯೋಜನೆ ಮೂಲಕ ನೀರನ್ನು ಬೆಂಗಳೂರವರೆಗೆ ಹೆಂಗೆ ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ? ಅಂತರ ಭಾಳ ದೂರ ಇದೆಯಲ್ಲ. ಅಂತರ ದೂರ ಇರ್ಬೋದು. ಯೋಜನೆ ಈಗ ದುಡ್ಡನ್ನು ಹೊಡಿಬೇಕು ಅಂತ ಎಲ್ಲ ಯೋಜನೆ ಮಾಡ್ತಾರೆ. ನೀರಲ್ಲಿ ಹೋಗಿ ಮುಟ್ತದೆಲ್ಲೋ ಗೊತ್ತಿಲ್ಲ. ನೀರಲ್ಲಿ ಹೋಗಿ ಮುಟ್ತದೆಲ್ಲೋ ಗೊತ್ತಿಲ್ಲ. ನೀರನ್ನು ಭೂಮಿಯ ಒಳಗಡೆ ಸುರಂಗ ಮಾರ್ಗವಾಗಿ ಎಲ್ಲಿ ಹೋಗಿ ಸ್ಟಾಕ್ ಮಾಡ್ತಾರೆ? ತಳಕಳೆಲೆ. ಇಲ್ಲಿಂದ 7 ಕಿಲೋಮೀಟರ್ ಸುರಂಗ ಮಾರ್ಗ ಆಗ್ತದೆ, ತಳಕಳೆಗೆ ಹೋಗುತ್ತೆ. ತಳಕಳೆಯಿಂದ ನೀರು ಮುಂದೆ ಹೋಗುವಂಥ ಯೋಜನೆ ಇರುವಂಥದ್ದು. ಆ ಸುರಂಗ ಮಾರ್ಗದ 7 ಕಿಲೋಮೀಟರ್ ಈಗ ಸಂಪೂರ್ಣ ಅರಣ್ಯ ಭೂಮಿ. ಅರಣ್ಯ ಭೂಮಿ ಒಳಗಡೆ ಅಗದ್ರೆ ಮತ್ತದು ಅರಣ್ಯ ಭೂಮಿ ನಾಶ ಆಗ್ತದಲ್ಲ. ಭೂಮಿ ಅವರ ದೃಷ್ಟಿಯಿಂದ 50 ಮೀಟರ್ ತನಕ ಭೂಮಿಯ ಒಂದು ಪದರವನ್ನು ಅದು ಅಲಗಿಸೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಮರಗಳು ಕೆಳಗಡೆ ನಾವು ತೆಗಿತೀವಿ ಅಂತ 500 ಮೀಟರ್ ಕೆಳಗೆ ಹೋಗ್ತಾರೆ ಅವರು. ಅಲ್ಲಿ ಕೆಳಗಡೆ ಸುರಂಗ ಮಾಡೋದ್ರಿಂದ ಖಂಡಿತವಾಗಿ ಸ್ಫೋಟಕದಿಂದ ವಿನಾಶ ಆಗಬಾರದಷ್ಟು ವಿನಾಶಗಳಾಗ್ತವೆ. ಈಗಾಗಲೇ ಶರಾವತಿ ನೀರು ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ಈಗ ನೀರು ಹರಿತಾ ಇರುವಾಗ ನಾವು ಕುಡಿಬೋದು, ನಿಂತು ಬಿಟ್ಟರೆ ಅದನ್ನು ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ. ಈಗಿರುವ ಹರಿ ನೀರನ್ನು ಸಹ ನೀವು ನಿಲ್ಲಿಸಿಬಿಟ್ರೆ ಮುಂದಿನ ಜನಜೀವನ ಪರಿಸ್ಥಿತಿಗಳೇನು? ಮತ್ತೆ ಇಂತಹ ಅರಣ್ಯ ಭೂಮಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ? ಈಗಾಗಲೇ ಓಜೋನ್ ಪದರದ ಬಗ್ಗೆ ಬೇಕಷ್ಟು ಚಿಂತನೆ ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಅದು ಹಾನಿಯಾಗಿದೆ ಅಂತಕ್ಕಂಥ ನಡೀತಾ ಇದೆ. ಕ್ಲೈಮೇಟ್ ಚೇಂಜ್ ಇದರ ಬಗ್ಗೂ ಸಹ ಚಿಂತನೆ ನಡೀತಾ ಇದ್ದಾವೆ. ಗ್ಲೋಬಲ್ ವಾರ್ಮಿಂಗ್ ಇದರ ಬಗ್ಗೂ ಸಹ ಚಿಂತನೆ ನಡೀತಾ ಇದ್ದಾವೆ. ಇವತ್ತು ದಿಲ್ಲಿ ಅಂತ ಪ್ರದೇಶದಲ್ಲಿ ವಾಸಿಸಲಿಕ್ಕೆ ಯೋಗ್ಯ ಇಲ್ಲ ಅಂತ ಹೇಳ್ತಾರೆ. ಉಸಿರಾಟ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಶುದ್ಧ ಹವೆಯನ್ನು ಅರಸುವಂಥ ನಮ್ಮ ದೇಶದಲ್ಲೇ ದೇಶದ ಕೇಂದ್ರ ಸ್ಥಾನದಲ್ಲಿ ಉಂಟು.
ಇಷ್ಟು ಪ್ರತ್ಯಕ್ಷ ನಿದರ್ಶನ ಇದ್ದು ಇಂಥ ಶುದ್ಧ ಪರಿಸರ ನಾವು ಇರುವಂಥದ್ದನ್ನು ಹಾಳು ಮಾಡಿಕೊಂಡ್ರೆ ಮುಂದೆ ಎಲ್ಲಿ ಹೋಗಬೇಕು? ಮುಂದಿನ ಮಕ್ಕಳಿಗೆ ಬಹುಶಃ ಪೆಟ್ರೋಲ್ ಬಂಕು ಮತ್ತೊಂದು ಡೀಸೆಲ್ ಬಂಕ್ ಇದ್ದ ಹಾಗೆ ಇನ್ನು ಮೇಲೆ ಆಕ್ಸಿಜನ್ ಬಂಕನ್ನು ಇಡೋದು ಬಹುಶಃ ಬರ್ತದೆ ಅನ್ನೋದು ಸ್ಪಷ್ಟ. ಈಗ ಈ ಯೋಜನೆಗೆ ತಾವು ಆರಂಭದಲ್ಲಿ ವಿರೋಧ ಮಾಡಿದ್ರಿ, ಸರ್ಕಾರ ಅದನ್ನು ಅನುಮತಿ ತೊಗೊಂಡು ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಈ ಹೋರಾಟದ ಉದ್ದೇಶ ಮತ್ತು ಪ್ರತಿಫಲ ಏನು? ಸರ್ಕಾರ ಇವತ್ತಿಗೂ ಸಹ ಟೆಂಡರ್ನ ಘೋಷಣೆ ಮಾಡಿ ಮುಂದುವರಿಸಿದೆ. ಆದರೆ ಇದನ್ನು ಮುಂದುವರಿಸಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮತ್ತು ಅನುಮತಿಯನ್ನು ಪಡ್ಕೊಂಡು ಮಾಡ್ತಾಯಿದ್ದೇವೆ. 13 ಇಲಾಖೆಯಿಂದ NOC ಪಡೆದಿದ್ದೇವೆ ಅಂತ ಹೇಳ್ತಾರೆ. ಯಾವುದೇ ಇಲಾಖೆಯಿಂದ NOC ಅವರಿಗೆ ಸಿಕ್ಕಿಲ್ಲ. ಜೊತೆಗೆ ಈ ಬಗ್ಗೆ NOC ಸಿಕ್ಕಿದೆ ಅಂತ ಆದರೆ ಪಬ್ಲಿಷ್ ಮಾಡಿ. ಯಾವ ಇಲಾಖೆಯಿಂದ NOC ಸಿಕ್ಕಿದೆ ಪಬ್ಲಿಷ್ ಮಾಡಿ. ಪರಿಸರ ಇಲಾಖೆಯದು ಬೇಕು, ಆಗಿಲ್ಲ. ಅರಣ್ಯ ಇಲಾಖೆಯದು ಬೇಕು, ಆಗಿಲ್ಲ. ವನ್ಯಜೀವಿ ಇಲಾಖೆ ಆಗಿಲ್ಲ. ಇದು ಯಾವುದರಿಂದೂ ಸಹ NOC ಸಿಕ್ಕಿಲ್ಲ. ಜೊತೆಗೆ ಇದರಲ್ಲಿ ಮಹತ್ತರ ವಿಷಯಗಳನ್ನು ಮುಚ್ಚಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಹತ್ತರ ವಿಷಯಗಳನ್ನು ಮುಚ್ಚಿಡೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವುದು ಪ್ರಮುಖವಾಗಿ ಅಂತಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದಷ್ಟನ್ನೇ ನಮಗಿಲ್ಲಿ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಹೇಳುವುದು ಸತ್ಯ ಹೇಳ್ತಾ ಇಲ್ಲ. DPR ಬೇರೆಯೇ ಇದೆ. ಆ ಉತ್ಪಾದನೆ ಮಾಡುವಂಥ ವಿದ್ಯುತ್ ಉತ್ಪಾದನೆ ಆಗೋ ತನಕ ಇದು KPDCL ಅಥವಾ ಮೆಗಾ ಇಂಜಿನಿಯರ್ ಸಂಬಂಧಪಟ್ಟಂಥದ್ದು ಅವರಿಗೆ ಸಂಬಂಧಪಟ್ಟಂಥ ಸುತ್ತಾಯಿತು. ಉತ್ಪಾದನೆ ಮಾಡಿದ ನಂತರ ವಿದ್ಯುತ್ ಯಾರ ಸೊತ್ತು? ರಾಷ್ಟ್ರೀಯ ಸೊತ್ತು. ಇದನ್ನು ಯಾಕೆ ಹೇಳ್ತೇವೆ ಅಂತಂದರೆ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಹೇಳ್ತಾ ಇದ್ದೀರಿ. ಡಿಟೇಲ್ ಪ್ರಾಜೆಕ್ಟಲ್ಲಿ ಏನು ಹೇಳಬೇಕು? ವಿದ್ಯುತ್ ಉತ್ಪಾದನೆ ಮಾಡೋದ್ರ ಜೊತೆಗೆ ವಿತರಣೆಯನ್ನು ಹೇಳಬೇಕಲ್ಲ. ಯಾರಿಗೆ ವಿತರಣೆ ಮಾಡ್ತೀವಿ ಅಂತ, ಎಲ್ಲಿ ವಿತರಣೆ ಮಾಡ್ತೀರಿ ಅಂತ ಹೇಳಬೇಕು. ಇಲ್ಲಿ ಹೆಸ್ಕಾಮ್, ಬೆಸ್ಕಾಮ್, ಮೆಸ್ಕಾಮ್ ಇದು 3 ನಮಗಿಲ್ಲಿ ಹತ್ತಿರ ಇರುವಂಥದ್ದು. ಮಂಗಳೂರು ಮೆಸ್ಕಾಮ್, ಹುಬ್ಬಳ್ಳಿ ಹೆಸ್ಕಾಮ್, ಬೆಂಗಳೂರು ಬೆಸ್ಕಾಮ್. ಈ 3 ಕಡೆಗೆ ನೀವು ವಿದ್ಯುತ್ ಹೋಗುವಂಥ ವ್ಯವಸ್ಥೆಗಳು ಈಗ ಜೋಗದಿಂದ ಇಲ್ಲಿ ಹೋಗ್ತಾ ಇದ್ದಾವೆ, ಸರಬರಾಜು ಆಗ್ತಾ ಇದ್ದಾವೆ. ಯಾವುದೂ ಸಹ 100 ಮೆಗಾವ್ಯಾಟ್ಗಿಂತ ಜಾಸ್ತಿ ಹೋಗ್ತಕ್ಕಂಥ 100-150 ಮೆಗಾವ್ಯಾಟ್ ಜಾಸ್ತಿ ಹೋಗ್ತಕ್ಕಂಥ ಲೈನ್ಗಳೇ ಇಲ್ಲ. ಈಗ ವಿದ್ಯುತ್ ಲೈನ್ಗಳಿಲ್ಲ. ನೀವು 2000 ಮೆಗಾವ್ಯಾಟನ್ನು ಒಯ್ಯಬೇಕು ಅಂತ ಆದರೆ 250 ಮೆಗಾವ್ಯಾಟಿನ ಲೈನು 8 ಲೈನ್ ಬೇಕಾಯಿತು ಅಲ್ವಾ? ಆ 8 ಲೈನ್ 3 ಕಡೆ ಹಂಚ್ತೀರಿ ಅಂತಾದರೆ ಆ ಹಂಚುವಿಕೆ ಮಾಡುವಾಗ ಈಗಿರುವ ಲೈನನ್ನು ಅಪ್ಗ್ರೇಡ್ ಮಾಡ್ತೀರಿ ಅಂತಾದರೆ ಅದಕ್ಕೆ ಹೋಗುವ ಜಾಗ ಎಷ್ಟು? 3 ಕಡೆ ನೀವು ತೆಗೆದುಕೊಂಡು ಹೋದರೆ ಸಾಧಾರಣ 1 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಜಾಗ ಹೋಗ್ತದೆ. ಅದನ್ನು ನೀವು ಯಾಕೆ DPR ಅಲ್ಲಿ ತೋರಿಸ್ತಾ ಇಲ್ಲ? ಯಾಕಂದರೆ ಪ್ರಾಜೆಕ್ಟ್ ಬಜೆಟ್ ಜಾಸ್ತಿ ಆಗ್ತದೆ. ಅದನ್ನು ತೋರಿಸ್ತಾ ಇಲ್ಲ, ನೀವು ವಿತರಣೆ ತೋರಿಸ್ತಾ ಇಲ್ಲ. ಯಾಕೆ ಈ ರೀತಿಯ ಮೋಸ ಮಾಡಬೇಕು, ಅಸತ್ಯವನ್ನು ಹೇಳಬೇಕು? ವಿತರಣೆ ಆದ ನಂತರದಲ್ಲಿ ಯಾರೂ ಸಹ ಅದನ್ನು ಶುರು ಮಾಡಿದ ನಂತರದಲ್ಲಿ, ಪ್ರಾರಂಭ ಮಾಡಿದ ನಂತರ ವಿತರಣೆ ಸಲುವಾಗಿ ವಿರೋಧ ಮಾಡಲಿಕ್ಕೆ ಆವಾಗ ಆಗೋದಿಲ್ಲ. ಅದು ಆವಾಗ ಕೋರ್ಟಿಗೆ ಹೋದರೂ ಸಹ ಕೋರ್ಟೇ ವಿತ್ ಪೊಲೀಸ್ ಪ್ರೊಟೆಕ್ಷನಲ್ಲಿ ಇದು ವಿತರಣೆ ಆಗಬೇಕು, ರಾಷ್ಟ್ರೀಯ ಸ್ವತ್ತು ಅಂತ ಹೇಳಿ ಕೊಡ್ತದೆ. ಆವಾಗ ಜನ ವಿರೋಧ ನಡೆಯೋದಿಲ್ಲ. ಈಗ ನಿಲ್ಲಿಸಬೇಕಷ್ಟೇ. ಅದರ ಬಜೆಟ್ ಎಷ್ಟು? 1 ಲಕ್ಷ ಹೆಕ್ಟೇರ್ ಜಾಗ ಹೋಗ್ತದೆ ಅಂದರೆ ಬಜೆಟ್ ಎಷ್ಟು? ಈಗಿರುವ ಲೈನನ್ನು ಅವರು ಅಂಡರ್ಗ್ರೌಂಡ್ ಮಾಡ್ತಾರಂತೆ. ಮೇಲ್ಗಡೆಗೆ ಅದನ್ನ ಎಕ್ಸ್ಪೆನ್ಷನ್ ಮಾಡಿ ಈಗಿರುವಂಥ ಜಾಗದ 5 ಪಟ್ಟು ಜಾಗವನ್ನು ತಗೊಳ್ತಾರೆ. ಈಗಾಗಲೇ ಎಷ್ಟೋ ಜಾಗ ಹೋಗಿದೆ. ಇನ್ನು ಮತ್ತೆ ನೀವು ತೆಗೆದುಕೊಂಡು ಹೋದರೆ ಯಾವ ದೇವಸ್ಥಾನ, ಚರ್ಚೋ, ಮಸ್ಜಿದೋ, ಮಾಲ್ಕಿನೋ ಅಥವಾ ಅರಣ್ಯ ಭೂಮಿನೋ ಎಲ್ಲದೂ ಹೋಗ್ತದಲ್ಲ. ಹತ್ತಿರದಲ್ಲಿರ್ತಕ್ಕಂಥ ಎಲ್ಲದೂ ಹೋಗ್ತದೆ. ನೀವು ಲೈನಲ್ಲಿ ಹೋಗುವಾಗ ತೆಗಿಲೇಬೇಕಲ್ಲ. ಅದಕ್ಕೆಲ್ಲದಕ್ಕೂ ಪರಿಹಾರಗಳನ್ನು ಹೇಳಲಿಕ್ಕೆ ಹೋದರೆ ನಿಮಗೆ ಸಾಧಾರಣ ಕನಿಷ್ಠ ಇವತ್ತಿನ ಮಟ್ಟದಲ್ಲಿ ಒಂದು 80,000 ಕೋಟಿ ಖರ್ಚಾಗ್ಬೋದು. ಇದನ್ನು ನೀವು ಎಲ್ಲಿ ಪ್ರಾಜೆಕ್ಟಲ್ಲಿ ಹೇಳ್ತಾ ಇದ್ದೀರಿ? ಎಲ್ಲಿ ಪರವಾನಗಿ ತಗೊಳ್ತಾ ಇದ್ದೀರಿ? ನೀವು ಡ್ಯಾಮ್ ಕಟ್ಟುವ ಮುಂಚಿತವಾಗಿ ವಿತರಣೆಯನ್ನು ನೀವು ಹೇಳಬೇಕು. ಬ್ಯಾಂಕಲ್ಲಿ ಸಾಲ ತೆಗೆದುಕೊಳ್ಳುವಾಗ ಏನು ಮಾಡ್ತಾರೆ? ನೀವು ಸಾಲ ಹೇಗೆ ತಗೊಳ್ತೀರಿ, ಎಷ್ಟು ವರ್ಷಕ್ಕೆ ತೀರಿಸ್ತೀರಿ ಅಲ್ವಾ? ಇದರ ಔಟ್ಫ್ಲೋ ಇನ್ಫ್ಲೋ ಏನು ಅಂಥೇಳಿ ಎಲ್ಲ ಡೀಟೇಲ್ ಕೊಡಬೇಕಲ್ಲ, ಕ್ಲಿಯರೆನ್ಸ್. ಹಾಗೆ ನೀವು 2000 ಮೆಗಾವಾಟ್ ಉತ್ಪಾದನೆ ಮಾಡ್ತೀರಿ. ಉತ್ಪಾದನೆ ಮಾಡಲಿಕ್ಕೆ 2000 ಮೆಗಾವಾಟ್ ಖರ್ಚು ಮಾಡ್ತೀರಿ. ಇದು ವಿತರಣೆಗೆ ಇಷ್ಟು ಖರ್ಚು ಮಾಡಿದ್ದೇವೆ, ಸ್ಪಷ್ಟ ಮಾಡಬೇಕು ಇಷ್ಟು ಖರ್ಚಾಗಿದೆ, ಇದು ಯಾವ ಕಾಲಕ್ಕೆ ಸಾಲ ತೀರ್ತದೆ ಅಂತ ತೋರಿಸಿ ಜನಕ್ಕೆ. 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡೋ ಅವಶ್ಯಕತೆ ಇದೆಯಾ? ನಾನು ಅದನ್ನೇ ಕೇಳಿದ್ದು ಆರಂಭದಲ್ಲಿ. ಯಾಕೆಂದರೆ ಇದರ ಅವಶ್ಯಕತೆ ಯಾವಾಗಿದೆ ಅಂತ ಪ್ರಶ್ನೆ. ಅವ್ರೇನೋ ಲೆಕ್ಕ ಹಾಕಿದಾರಲ್ಲ 2030ರಲ್ಲಿದೆ ಅಂತ. ಯಾಕೆ ಅವಶ್ಯಕತೆ ಇದೆ ಅಂತ? ಯಾಕೆಂದರೆ ಈ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿದ್ದು 2004-6ರಲ್ಲಿ. ಆ ಸಂದರ್ಭದಲ್ಲಿ 2000 ಮೆಗಾಬಿಟ್ಟು 2015 ಇಸ್ವಿಗೆ ಬೇಕು ಅಂತ ಅವ್ರ ಪ್ಲ್ಯಾನ್ ಇತ್ತು. ಈಗ ಬೇಕಾಗಿಲ್ಲ. ಆಮೇಲೆ 2017ಕ್ಕೆ ಅನುಮೋದನೆ ಪಡ್ಕೊಂಡ್ರು. 2023ಕ್ಕೆ ಶುರು ಮಾಡ್ಕೊಳ್ತೇವೆ ಶುರು ಮಾಡಿ ಮುಂದುವರಿಸಿದರು. ಈಗ 32ಕ್ಕೆ ಬೇಕು ಅಂತ ಹೇಳ್ತಾರೆ. ಯಾಕೆ ಅವಶ್ಯಕತೆ ಇದೆ? ಬೇಕು ಅಂತಾದರೆ
ಇವತ್ತು ಈ 2000 ಮೆಗಾವ್ಯಾಟನ್ನು ಮಾಡಿ ನೀವು ವಿತರಣೆ ಮಾಡಲಿಕ್ಕೆ, ಈ ಹಳೆಯ ಯೋಜನೆ ಇದು ನಿಜವಾಗಿ, ಆ ಯೋಜನೆ ನೀವು ವಿತರಣೆ ಮಾಡಲಿಕ್ಕೆ ಲಕ್ಷಾಂತರ ಕೋಟಿ ಖರ್ಚು ಮಾಡತಕ್ಕಂಥ ಈ ವ್ಯವಸ್ಥೆಯನ್ನು ಹೊರತುಪಡಿಸಿ ಇದೇ 10,000 ಕೋಟಿ ಬಜೆಟಲ್ಲಿ ಇನ್ನೊಂದು 3-4 ಕೋಟಿ ಹಾಕ್ಕೊಳ್ಬೇಕಾಗ್ಬೋದು. ಹಾಕ್ಕೊಂಡು 2,000 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡ್ಬೋದು. ಉದಾಹರಣೆಗೆ ಗುಜರಾತ್ನಲ್ಲಿ ಸೆಪ್ಟೆಂಬರ್ 23-27 ಒಂದು ಟೆಂಡರ್ ಕರೆದಿದ್ದಾರೆ. ಬ್ಯಾಟ್ರಿ ಆಧಾರಿತ ಸೋಲಾರ್ ವಿದ್ಯುತ್ 2,000 ಮೆಗಾವ್ಯಾಟನ್ನು ಟೆಂಡರ್ ಕರೆದಿದ್ದಾರೆ. 14,000 ಕೋಟಿಗೆ ಟೆಂಡರ್ ಆಗಿದೆ. 6 ತಿಂಗಳೊಳಗಡೆಗೆ ವಿದ್ಯುತ್ ಉತ್ಪಾದನೆ ಮಾಡಿ ವಿತರಣೆ ಮಾಡ್ತಾರೆ. ಇದು ಈಗ ಮುಂದೆ ಆಗಿದ್ದು, ಬಹಳ ಹಿಂದೋಗ್ಬೇಕಾದ್ದಿಲ್ಲ. ಇಷ್ಟು ನಾವು ಮುಂದುವರಿತಾ ಇದ್ದೇವೆ, ಯಾಕೆ ಹಿಂದೆ ಮತ್ತೆ ನಾವು ಸರಿಬೇಕು? ಅದು ಬರೀ ಈ ಜಲಾಶಯ ಆಧರಿಸಿ ವಿದ್ಯುತ್ ತಯಾರು ಮಾಡೋ ಅದು ಜಲಾಶಯ ಬೇಕೇ ಆಗಿದೆ. ಸೋಲಾರ್ ಬಂದಿದೆ ಈಗ. ಸೋಲಾರ್ ಬಂದಿದೆ. ಸೋಲಾರಲ್ಲೂ ಸಹ ಬ್ಯಾಟ್ರಿ ಆಧಾರಿತ, ಅಂದರೆ ನೀವು ಸ್ಟೋರೇಜ್ ಮಾಡ್ಕೊಳ್ಬೋದು. ಬ್ಯಾಟ್ರಿ ಸ್ಟೋರೇಜ್ ಸೋಲಾರ್. ಇವರ ಪ್ರಶ್ನೆ ಏನಿದೆ, ನೀವು ಸೋಲಾರ್ ವಿದ್ಯುತ್ ರಾತ್ರಿ ಆಗೋದಿಲ್ಲ ಅಂತ, ನೀವು 30 ದಿವಸಕ್ಕೂ ಸೋಲಾರನ್ನು ಸ್ಟೋರ್ ಮಾಡ್ಬೋದು, 1 ದಿವಸಕ್ಕಲ್ಲ. ಅಂಥ ವ್ಯವಸ್ಥೆಗಳು ಬಂದಿರುವಾಗ ನಾವು ಮುಂದುವರಿಬೇಕೇ ವಿನಃ ಮತ್ತೆ ಹಿಂದೋಗುವಂಥ ವ್ಯವಸ್ಥೆ ಆಗಬಾರದು. ಮತ್ತು ಅದರಿಂದ ಪ್ರಕೃತಿ ಹಾನಿ ಆಗ್ತಾ ಇದೆ. ಪ್ರಕೃತಿ ಉಳಿಸ್ಬೋದಲ್ಲ ಅಂತ ಯೋಜನೆ ತರೋದ್ರಿಂದ ಬಜೆಟು ಕಡಿಮೆದಲ್ಲಿ ಆಗುತ್ತಲ್ಲ. ಇನ್ನು 5 ವರ್ಷದಲ್ಲಿ ಇದು ಮುಗಿಸ್ತೇವೆ ಅಂತ ಅವ್ರು ಹೇಳ್ತಾರೆ. ಇದೇ ಶರಾವತಿ ಡ್ಯಾಮ್ ಈಗ ಕಟ್ಟಿದ್ದಾರೆ, ಇಲ್ಲಿ ಟೇಲರ್ಸ್ ಆಗಿದೆ. ಇದು 20 ವರ್ಷಗಳು ಬೇಕಾಗಿದ್ದಾವೆ ಕಟ್ಟಲಿಕ್ಕೆ. ಕೇವಲ 55 ಮೀಟರ್ ಎತ್ತರ ಇರುವಂಥದ್ದು, ಒಂದು 400 ಮೀಟರ್ ಅಗಲ ಇರುವಂಥದ್ದು. ಈ ಡ್ಯಾಮನ್ನು 2 ಭೂಮಿಯ ಮೇಲ್ಭಾಗತಕ್ಕಂಥ ಗುಡ್ಡಗಳನ್ನು ಸೇರಿಸಿ ಮಾಡಿಸುವಂಥದ್ದು. ಇದಕ್ಕೆ 20 ವರ್ಷ ಬೇಕಾಯಿತು. ನೀವು ಭೂಮಿ ಒಳಗಡೆ ಮಾಡಲಿಕ್ಕೆ 7 ಕಿಲೋಮೀಟರ್ ಸುರಂಗ ತೆಗಿಲಿಕ್ಕೆ 5 ವರ್ಷದಲ್ಲಿ ಮಾಡ್ತೇವೆ ಅಂತ ಹೇಳೋದು ನಂಬಲಿಕ್ಕೆ ಸಾಧ್ಯವೇ? ಮತ್ತು ಭೂಮಿ ಅಡಿಯಲ್ಲಿ ಏನುಂಟು ಪ್ರಕೃತಿ ಗೊತ್ತಿಲ್ಲ. ಒಳಗಡೆ ಹೋದಾಗ ಏನಿರುತ್ತೋ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಏನೂ ಆಗ್ಬೋದು ಅಲ್ವಾ? ಅದೆಲ್ಲವನ್ನು ಬಿಟ್ಟು ಇಡೀ ಪ್ರಕೃತಿಯ ವಿರುದ್ಧವಾಗಿ, ಪರಿಸರದ ವಿರುದ್ಧವಾಗಿ, ಭಗವಂತನು ಕೊಟ್ಟಂಥ ಇಂಥ ಸಮೃದ್ಧಿಯ ವಿರುದ್ಧವಾಗಿ ಹೋಗಬೇಕಾದ ಅವಶ್ಯಕತೆಗಳು ಏನು? ಇದು ಅಭಿವೃದ್ಧಿಯೇ? ಅದಕ್ಕೆ ಅಭಿವೃದ್ಧಿಯ ವ್ಯಾಖ್ಯಾನ ಏನು ಅಂತ ಬೇಕಲ್ಲ. ಯಾವುದು ಅಭಿವೃದ್ಧಿ? ಮನುಷ್ಯ ಇರುವಂಥ ನೆಮ್ಮದಿಯನ್ನು, ಆರೋಗ್ಯವನ್ನು ಕಳ್ಕೊಳ್ಳೋದು ಅಭಿವೃದ್ಧಿಯ? ಅಥವಾ ಸರ್ಕಾರ ಬಂದಂಥದ್ದು ಪ್ರಜೆಗಳ ಹಿತವನ್ನು ಕಾಯಬೇಕಾದಂಥದ್ದು, ಪ್ರಜೆಗಳ ಆರೋಗ್ಯದ ಬಗ್ಗೆ ನೋಡ್ಕೊಳ್ಬೇಕಾದ್ದು, ಪ್ರಜೆಗಳ ಬಗ್ಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಬಿಟ್ಟು, ಪ್ರಜೆಗಳಿಗೆ ಶಿಕ್ಷಣ ಕೊಡೋದನ್ನು ಬಿಟ್ಟು, ಅಭಿವೃದ್ಧಿ ಹೆಸರಿನಲ್ಲಿ ನೀವು ಪ್ರಕೃತಿದತ್ತವಾದ ನಾಶ ಮಾಡ್ತಾ ಇದ್ದೀರಲ್ಲ. ಒಟ್ಟು ಬಜೆಟ್ ಎಷ್ಟು ಹೇಳ್ತಾ ಇದ್ದಾರೆ ಬುದ್ಧಿ ಅವರು? 10,000 ಕೋಟಿ ಹೇಳ್ತಾ ಇದ್ದಾರೆ. 10,000 ಕೋಟಿ ಇವತ್ತು ಸುರಂಗ ಮಾರ್ಗವನ್ನು ತೆಗೆದು ಯೋಜನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅಂತ. ಇದು ಅಸಾಧ್ಯ. ಇದು ಅಂದರೆ ಶರಾವತಿ ಟೇಲರ್ಸನ್ನು ಕಟ್ಟಲಿಕ್ಕೆ 20 ವರ್ಷ ಬೇಕಾಗಿದೆ. ಇಲ್ಲಿ ನೀವು ಈ ಸುರಂಗ ಮಾರ್ಗ ತೆಗೆದು ಮಾಡುವಂಥದ್ದು ನೀವು 5 ವರ್ಷದಲ್ಲಿ ಮಾಡ್ತೇವೆ ಅಂತ ಯಾವ ಕಾರಣಕ್ಕೂ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮಾಡಲಿಕ್ಕೆ ನಾವು ಬಿಡೋದೂ ಇಲ್ಲ. ಅದನ್ನು ಮಾಡೇ ಮಾಡ್ತಾರೆ ಅಂತ ಆದರೆ ನಾನೇ ಸ್ವತಃ ಎದೆ ಕೊಡ್ತೇನೆ, ನೀವು JCB ಹತ್ತಲಿಕ್ಕೆ ಅಡ್ಡಿಲ್ಲ. ಅದಾದಮೇಲೆ ನನ್ನ ನಂತರದಲ್ಲೇ ಯೋಚನೆ ಮಾಡಬೇಕು ವಿನಃ ಯಾವ ಕಾರಣಕ್ಕೂ ನಾನು ಬಿಡೋ ಪ್ರಶ್ನೆಗಳೇ ಇಲ್ಲ. ಈಗ ಆರಂಭ ಮಾಡೋ ಮುಂತ ತಡೆದ್ರಿ, ಅವ್ರ ರಿಯಾಕ್ಷನ್? ಇವತ್ತಿಗೂ ಆರಂಭ ಮಾಡಲಿಲ್ಲ, ಕೇವಲ ಸರ್ವೆಗೆ ಬಂದಿದ್ದಾರೆ, ಇತ್ಯಾದಿಗಳು ಮಾಡಿದ್ದಾರೆ. ಆನಂತರ ನಾವು ಈ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ಜೊತೆಗೆ ಈಗೂ ಸಹ ನಿತ್ಯ ನಿರಂತರ ಒಂದು ರೀತಿಯ ಹೋರಾಟ ನಡೀತಾನೇ ಇದೆ. ಜೊತೆಗೆ ಈ ವಿಚಾರದ ನಾವು ಕೇಂದ್ರ ಸರ್ಕಾರಕ್ಕೆ ಭೂಪೇಂದ್ರ ಯಾದವ್ ಅವರಿಗೆ ಮನವಿ ಮಾಡಿದ್ವಿ, ಇದರ ವಿಚಾರಗಳ ಬಗ್ಗೆ ಇನ್ನೊಮ್ಮೆ ಪರಿಶೀಲನೆ ಮಾಡಬೇಕು ಅಂಥೇಳಿ. ಅವರೊಂದು ತಂಡವನ್ನು ಸಹ ಕಳಿಸಿದ್ದಾರೆ. ಅವರು ಸಹ ಸ್ವತಃ ತಂಡ ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ. ಅದರ ವರದಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ, ಏನು ಬರ್ತದೆ ನೋಡಬೇಕಾಗಿದೆ. ಅಲ್ಲಿ ಇವತ್ತಿಗೂ ಸಹ ಯಾವುದೇ ಇಲಾಖೆ ನಿಖರವಾಗಿ ಯಾವುದೇ ರೀತಿಯ ಸ್ಪಷ್ಟತೆಯನ್ನು, NOCಯನ್ನು ಕೊಟ್ಟಿಲ್ಲ. ಇದು ಕೇವಲ ರಾಜಕೀಯವಾಗಿರತಕ್ಕಂಥ ವ್ಯಕ್ತಿಗಳ ಹುನ್ನಾರದಿಂದ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಅಮೇರಿಕದಂಥ ದೇಶ 100 ಡ್ಯಾಮನ್ನು ಒಡಿಲಿಕ್ಕೆ ಆದೇಶ ಮಾಡಿದೆ. ಅಮೇರಿಕದಲ್ಲಿ 80 ಡ್ಯಾಮ್ ಈಗಾಗಲೇ ಒಡೆದಾಗಿದೆ. ಆ ನದಿಯ ಹರಿವು ಮೊದಲು ಹೇಗಿತ್ತೋ ಅದು ಹಾಗೇ ಹರಿಲಿಕ್ಕೆ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಹಜವಾಗಿ ಹರಿಬೇಕು, ಆ ಪ್ರಕೃತಿ ಉಳಿಬೇಕು ಅಂತ ಮಾಡ್ತಾ ಇದ್ದಾರೆ. ಮುಂದುವರೆದಂಥ ದೇಶಗಳು ಆ ದಿಶೆಯಲ್ಲಿ ಯೋಚನೆ ಮಾಡ್ತಾ ಇದ್ದಾವೆ. ಚೀನಾದಂಥ ದೇಶಗಳು ಆಹಾರದ ಬಗ್ಗೆ, ವಿಷಪೂರಿತ ಆಹಾರ ತಿಂತಾ ಇದ್ದೇವೆ ಅಂತ ಹೇಳ್ಕೊಂಡು ನಮ್ಮ ನೀರನ್ನು, ಆಹಾರದ ಭದ್ರತೆ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ನಮಗಿಂತ 300 ವರ್ಷ ಮುಂದಿದ್ದಾರೆ ಅಂತ ಹೇಳ್ತೇವೆ. ಹಾಗಿದ್ರೆ ಇಂಥವರೆಲ್ಲ ಇದರ ನೋವುಗಳನ್ನು ಅರ್ಥ ಮಾಡ್ಕೊಂಡಂಥವ್ರು. ನಾವು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಆ ದೇಶವನ್ನು ನಾವು ಎಲ್ಲವನ್ನು ಸಹ ನಾವು ಅನುಸರಿಸ್ತೇವೆ ಅಂತಾದರೆ ಯಾಕೆ ಇಂತಹ ಚಿಂತನೆಗಳನ್ನು ಅಲ್ಲಿ ನಾವು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ? ಇದು ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ? ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಂತ ಹೇಳ್ತಾರೆ. ಅದಕ್ಕೊಂದೇನು ಯಾವುದೇ ರೀತಿಯ ಸ್ಪಷ್ಟತೆ ಇದರಲ್ಲಿ ಇಲ್ಲ. ಯಾವ ಸ್ಪಷ್ಟತೆಯೂ ಇಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು
ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಆರಂಭದಲ್ಲಿ ಈ ವಿಚಾರಕ್ಕೆ ಹಣಕಾಸು ಇಲಾಖೆ ಇದನ್ನು ತಿರಸ್ಕಾರ ಮಾಡಿದೆ. ಈ ಬಜೆಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 1,000 ಕೋಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದೆ. ಆದಾಗ್ಯೂ ಸಹ ಹಠ ಹೊತ್ತು ಮಾಡ್ತಾರೆ. ರಾಜಕೀಯದವ್ರು ಬಂದರೆ ಅದು ಸರ್ಕಾರ ಚಿಂತನೆ ನಡೆಸಿದೆ, ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ. ಹಾಗೆ ಸರ್ಕಾರ ಯಾರು ಅನ್ನೋದು ನಮ್ಮ ಪ್ರಶ್ನೆ. ನಾವೇ ಆರಿಸಿದಂಥ ಈ ಜನಪ್ರತಿನಿಧಿಗಳಲ್ವಾ, ಅಥವಾ ಒಳ್ಳೆಯ ಶಿಕ್ಷಣ ಪಡೆದು IAS IPS ಆಗಿ ಕೂತಂಥ ಅಧಿಕಾರಿಗಳ ಚಿಂತನೆ ಅಲ್ವಾ? ಹಾಗೆ ಪ್ರಜೆಗಳು ಒಂದು ಭಾಗ ಅಲ್ವಾ? ಈಗ ನಮ್ಮನ್ನು ತುಳಿದು ಮಾಡುವಂಥ ಯೋಜನೆಯನ್ನ ರಾಜಕೀಯ ವ್ಯಕ್ತಿಗಳ ಪ್ರತಿಕ್ರಿಯೆ ಏನಿರ್ಬೋದು ಈ ಹೋರಾಟ ಪ್ರಾರಂಭ ಆದ? ಅವರೆಲ್ಲರೂ ಸಹ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡುವವರು. ಮತ್ತು ಇವರೆಲ್ಲ ಹೇಳಿಕೆ ಸಮಾವೇಶಗಳೆಲ್ಲ ಇದು ಪತ್ರಿಕೆಗಷ್ಟೇ ಸೀಮಿತವೇ ವಿನಃ ಯಾವುದೂ ಸಹ ಕಾರ್ಯಗತಕ್ಕೆ ಬರುವಂಥದ್ದಲ್ಲ. ಇದು ಪ್ರತ್ಯಕ್ಷ ನಮಗೆ ಅನುಭವ ಇದೆ. ಪತ್ರಿಕೆಗಷ್ಟೇ ಸೀಮಿತ, ಹೇಳಿಕೆಗಷ್ಟೇ ಸೀಮಿತ. ಮತ್ತು ಅಷ್ಟು ಬೆಲೆ ಬಾಳುವ ಯೋಜನೆ ಮಾಡುವ ಹಿಂದಿನ ದುರುದ್ದೇಶ ಏನು? ಕುರುಡು ಕಾಂಚನ. ಈಗಾಗಲೇ ನಮ್ಮ ಗಮನಕ್ಕೆ ಬಂದ ಹಾಗೆ ಯಾವ ಮೆಗಾ ಇಂಜಿನಿಯರಿಂಗ್ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನು ತಗೊಳ್ಕೊಂಡಿದೆ ಟೆಂಡರ್ನ, ಈ ಸಂಸ್ಥೆ ಮೇಲೆ ಈಗಾಗಲೇ ಆರೋಪ ಇದೆ. ಜೊತೆಗೆ CBI ತನಿಖೆಯೂ ಸಹ ನಡೀತಾ ಇದೆ. ಒಂದು ರಾಜ್ಯದಲ್ಲಿ ಇದಕ್ಕೆ ಬ್ಲ್ಯಾಕ್ ಲಿಸ್ಟಿಗೂ ಸಹ ಸೇರಿಸಿದ್ದಾರೆ. ಇಂತಹದ್ದಕ್ಕೆ ಇವರು ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಎಲೆಕ್ಟ್ರೋ ಬಾಂಡ್ ಸಂಬಂಧಪಟ್ಟ ರೀತಿಯ ತನಿಖೆ ಇದೇ ಸಂಸ್ಥೆ ಮೇಲೆ ನಡೀತಾ ಇದೆ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ಪಕ್ಷಕ್ಕೆ ಇದು ಹೆಚ್ಚು ದೇಣಿಗೆ ಕೊಟ್ಟಿದೆ ಅನ್ನೋದು ಕೂಡ ನಿರ್ಣಯ ಆಗಿದೆ. ಇಲ್ಲೇ ನಿರ್ಣಯ ಆಗುತ್ತಲ್ಲ, ಇದರಲ್ಲಿ ಎಲ್ಲವೂ ಬಹಿರಂಗ ಆಗ್ತದೆ. ಇದು ಜಗಜ್ಜಾಹಿರವಾಗಿರ್ತಕ್ಕಂಥ ವಿಚಾರಗಳು. ಈಗ ಅವ್ರಿಗೆ ಈ ಟೆಂಡರನ್ನು ಕೊಟ್ಟು ಅವ್ರಿಗೆ ಹಣ ಸ್ಯಾಂಕ್ಷನ್ ಮಾಡಿ ಯೋಜನೆ ಆರಂಭ ಆಗಲಿ ಬಿಡಲಿ, ಒಟ್ಟು ಸರ್ಕಾರದ ಹಣ ಆ ಕಂಪ್ನಿಗೆ ಹೋಗ್ತದೆ. ಈಗಾಗಲೇ ನೋಡಿ, ಸರ್ಕಾರ ಇಲ್ಲಿ ಅಭಿವೃದ್ಧಿ ವಿಚಾರ ಕೇಳಿದಾಗ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಲಿಕ್ಕೆ 1,000 ಕೋಟಿ ಬರಬೇಕಾಗ್ಬೋದು, 1,500 ಕೋಟಿ ಬೇಕಾಗ್ಬೋದು ಹೆಚ್ಚು ಅಂದರೆ ಅಲ್ವಾ? ಹಾಗಿದ್ರೆ 10,000 ಕೋಟಿ ನೀವು ಸಾಲ ಮಾಡಿ ಆದರೂ ಅದು ಮಾಡ್ಲಿಕ್ಕೆ ರೆಡಿ ಇದ್ದೀರಿ. ಇಂಥದ್ದೊಂದು ಯೋಜನೆಗೆ ಮಾಡ್ಲಿಕ್ಕೆ ನೀವು ಸಿದ್ಧರಿಲ್ಲ. ಇಲ್ಲೊಂದು ಯೂನಿವರ್ಸಿಟಿ ತಗೊಬನ್ನಿ, ಅದಕ್ಕೆ ಸಿದ್ಧರಿಲ್ಲ. ಅದರಿಂದ ಏನು ಪ್ರೊಡಕ್ಷನ್ ಇಲ್ಲಲ್ಲ. ಈಗ ಅವರು ಶಿಕ್ಷಣವನ್ನು ಪ್ರೊಡಕ್ಟಿವ್ ಜನಹಿತಕ್ಕಿಂತ ಯಾವುದು ಮುಖ್ಯ ಅಲ್ಲಿ? ಈಗ ಇದು ಅಭಿವೃದ್ಧಿ ನಾನು ಹೇಳ್ತಾ ಇರೋದು. ಹಾಗಿದ್ರೆ ಭಗವಂತ ಕೊಟ್ಟಂತ ಈ ಪರಿಸರವನ್ನು ಹಾನಿ ಮಾಡುವುದು ಅಭಿವೃದ್ಧಿಯ? ಇಲ್ಲಿ ಅವರು ಉತ್ತರ ಕೊಡಬೇಕಲ್ಲ. ಯಾವುದು ಅಭಿವೃದ್ಧಿ? ನಮ್ಮನ್ನ ಅಭಿವೃದ್ಧಿ ವಿರೋಧ ಅಂತ ಹೇಳ್ತಾರೆ. ಈಗ ತಾವೇ ಕಂಪನಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದೆ ಅಂದರೆ ಆ ಯೋಜನೆನೇ ಪ್ರಾರಂಭ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಸತ್ಯ ಅದು. ನಾವು ಅದಕ್ಕೆ ಮುಂದೀಗ ಕಾನೂನು ದೃಷ್ಟಿಯಿಂದ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಈಗ ಮುಂದೆ ಬರ್ತಾ ಇದೆ. ಇದನ್ನು ನಾವು ನೋಡ್ತೇವೆ. ಇದರ ಸರ್ಕಾರದ ನಿಲುವನ್ನು ನೋಡಿಕೊಂಡು ನಮ್ಮ ನಿಲುವನ್ನು ನಾವು, ಅಂದರೆ ಉದ್ದೇಶ ಏನಿರ್ಬೋದು, ಆ ಕಂಪ್ನಿಗೆ ಹಣ ಕೊಟ್ಟು ಬಿಡೋದು ಅಷ್ಟೇ. ಕಾರ್ಯ ಆಗ್ತದೋ ಬಿಡ್ತದೋ ಬಿಡುತ್ತಿಲ್ಲ. ಪ್ರಶ್ನೆ. ನಿಮ್ಮ ಕಾಳಜಿ ಇರೋದು ಸರ್ಕಾರದ ಹಣ ಕಂಪ್ನಿಗೆ ಹೋಗಬಾರ್ದಂತನೋ, ಭೂಮಿಯಲ್ಲಿ ಸುರಂಗ ಮಾರ್ಗ ಆಗಬಾರ್ದಂತನೋ? ಸರ್ಕಾರ ಅವ್ರಿಗೆ ಹಣ ಕೊಡ್ತೋ ಯಾರಿಗೆ ಹಣ ಕೊಡ್ತದೋ ಅದು ಕೊಡಬಾರ್ದು. ನಾವು ಪ್ರಜೆಗಳಾಗಿ ಅದನ್ನು ವಿರೋಧಿಸ್ತೇವೆ. ಒಂದನೇದು. ಎರಡನೇದಾಗಿ ಅತಿ ಪ್ರಾಮುಖ್ಯವಾದದ್ದು, ನಮಗೆ ಈ ಪರಿಸರ ಇಡೀ ಪಶ್ಚಿಮ ಘಟ್ಟ ಉಳಿಬೇಕು. ಪಶ್ಚಿಮ ಘಟ್ಟ ಯುನೆಸ್ಕೋ ಮಾನ್ಯತೆ ಪಡೆದಂಥದ್ದು ಇದು. ಜೊತೆಗೆ ಪ್ರತಿ ವರ್ಷ ಯುನೆಸ್ಕೋಗಳಿಂದ ಇಲ್ಲಿ ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಕನಿಷ್ಠ 1,000, 1,500, 2,800 ಕೋಟಿ ತನಕ ಪ್ರತಿ ವರ್ಷಕ್ಕೆ ದುಡ್ಡು ಬರ್ತದೆ. ಆ ದುಡ್ಡನ್ನು ಇಲ್ಲಿ ಗಿಡ ಮರಗಳನ್ನು ಬೆಳೆಸಲಿಕ್ಕೆ, ಇಲ್ಲಿ ಹಸರನ್ನು ಉಳಿಸಲಿಕ್ಕೆ ಕೊಟ್ಟಿರತಕ್ಕಂಥದ್ದು. ನಾವು ಯುನೆಸ್ಕೋಗೂ ಸಹ ಪತ್ರವನ್ನು ಬರೆದಿದ್ದೇವೆ. ಯಾಕಂದರೆ ಅವರಿಗೂ ಗಮನಕ್ಕೆ ಬರಬೇಕು. ನೀವು ಸಂರಕ್ಷಣೆ ಮಾಡಲಿಕ್ಕೆ ಇಲ್ಲಿ ಕೊಡ್ತಾ ಇದ್ದೀರಿ, ಅದು ಸರ್ಕಾರ ಏನು ಮಾಡ್ತಾ ಇದೆ? ಇದನ್ನು ನಾಶ ಮಾಡುವ ದಿಶೆಯಲ್ಲಿ ಹೊರಡ್ತಾ ಇದೆ. ಯಾವ ಅಕೇಶಿಯ ಗಿಡ ಬ್ಯಾನ್ ಇದೆಯೋ ಅಂಥ ಅಕೇಶಿಯ ಗಿಡ ನೆಡ್ತಾ ಇದ್ದಾರೆ. ವಿತ್ ಸಾಕ್ಷಿ ವಿಡಿಯೋ ಪ್ರೂಫ್ ಸಹಿತ ನಾನು ಕೊಡಬಲ್ಲೆ ಇಲ್ಲಿ. ಜೊತೆಗೆ ನಮ್ಮ ದೇಶ ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ, ಗ್ಲೋಬಲ್ ವಾರ್ಮಿಂಗ್ ವಿಚಾರ ಸಂಬಂಧಪಟ್ಟಂತೆ 2017-18 ಇಸ್ವಿಯಲ್ಲಿ ಪ್ಯಾರಿಸ್ನಲ್ಲಿ ನಮ್ಮ ಪ್ರಧಾನಿಗಳೇ ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂಥ ರೀತಿಯಲ್ಲಿ 165 ದೇಶಗಳ ಸಭೆಯಲ್ಲಿ ಅವರು ಸಹಿ ಹಾಕಿದ್ದಾರೆ. ಇದಕ್ಕೆ ನಾವು ಸ್ಪಂದಿಸ್ತೇವೆ ಅನ್ನೋ ದೃಷ್ಟಿಯಿಂದ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಈ ಒಪ್ಪಂದಕ್ಕೆ ಅರ್ಥ ಏನು? ಅಲ್ಲಿ ಒಪ್ಪಂದ ಮಾಡ್ಕೊಳ್ತೀರಿ, ಇಲ್ಲಿ ಇದನ್ನು ಮುರಿತಾ ಇದ್ದೀರಿ. ಜೊತೆಗೆ ಪ್ರಧಾನಮಂತ್ರಿಯವರ ಮಾತು ನಾವು ಪಾಲನೆ ಮಾಡೋಣ. ಅವ್ರು ಏನು ಹೇಳಿದ್ದಾರೆ? ನೀರನ್ನು ರಕ್ಷಿಸಿ, ನದಿಗಳನ್ನು ರಕ್ಷಿಸಿ, ತಾಯಿ ಹೆಸರಲ್ಲಿ ಗಿಡವನ್ನು ಬೆಳೆಸಿ, 9 ಉದ್ದೇಶವನ್ನು ಅವರು ಎಲ್ಲ ಕಡೆ ಘೋಷಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಪ್ರಥಮ 3 ಉದ್ದೇಶದಲ್ಲಿ 3 ಉದ್ದೇಶ ಇದೆ ಅಂತಾದರೆ, ನಾವು ಅದನ್ನು ರಕ್ಷಿಸಬೇಕು ಅಂತಾದರೆ ಇಲ್ಲಿ ಆಗ್ತಾ ಇರೋ ಸರ್ಕಾರ ತಗೊಂಡ ಕೆಲಸಗಳೇನು? ಇದ್ರ ವಿರುದ್ಧ ನಾವು ಹೋಗಲೇಬೇಕಲ್ಲ. ಯಾವುದೇ ಸರ್ಕಾರ ಇರಲಿ, ಈ ಯೋಜನೆಯನ್ನು ಸಂಪೂರ್ಣವಾಗಿ ಕೈ ಬಿಡತಕ್ಕದ್ದು. ಇದು ಕೇವಲ ಜನಾಂದೋಲನ ಅಷ್ಟೇ ಅಲ್ಲದೆ, ಮುಂದೆ ಸಂದರ್ಭ ಬಂದರೆ
ಇದನ್ನು ಚುನಾವಣಾ ಬಹಿಷ್ಕಾರವನ್ನು ನಾವು ಮಾಡುವಂಥ ಸಂದರ್ಭ ಬರ್ಬೋದು. ಕಾನೂನಾತ್ಮಕವಾಗಿ ನಾವು ಬೇಕಾದ ರೀತಿ ಹೋರಾಟಕ್ಕೂ ಸಹ ಸಿದ್ಧರಾಗಿದ್ದೇವೆ, ಅದಕ್ಕೂ ಸಹ ಮುಂದುವರಿತೇವೆ. ಸರ್ಕಾರ ಇದನ್ನು ಇಲ್ಲಿಗೆ ಸಂಪೂರ್ಣ ಕೈಬಿಟ್ಟು, ಇದು ಕೈ ಬಿಡೋದು ಅಂತಂದರೆ ಕೈ ಬಿಟ್ಟಿದ್ದೇವೆ ಅಂತ ಹೇಳಿಕೆ ನಮಗೆ ಬೇಡ. ಗೆಜೆಟ್ ನೋಟಿಫಿಕೇಶನ್ ಪಾಸ್ ಮಾಡಿ ಮುಂದೆ ಈ ಕಾರ್ಯವನ್ನು ಇಲ್ಲಿ ಮಾಡಬಾರದು. ಅಲ್ಲ, ಈಗ ಒಂದು ವೇಳೆ ಆ ಕಂಪ್ನಿಗೆ ಟೆಂಡರ್ ಆಗಿದೆ, ಅವ್ರು ನ್ಯಾಯಾಂಗ ಮೊರೆ ಹೋದ್ರೆ ನ್ಯಾಯಾಂಗ ಇದನ್ನು ಸರ್ಕಾರ ಮಾತನ್ನು ಪಾಲಿಸ್ಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ? ಖಂಡಿತ ಅವ್ರು ನ್ಯಾಯಕ್ಕೆ ಹೋಗಲಿ, ನಾವು ಅಲ್ಲಿ ಹೋರಾಟ ಮಾಡ್ತೇವೆ. ಹೋಗ್ತಾರೆ. ಅವ್ರು ಇವತ್ತಿಗೂ ಹೋಗಿಲ್ಲ, ಹೋಗೋದು ಇಲ್ಲ. ಯಾಕೆಂದರೆ ನ್ಯಾಯಸ್ಥಳಕ್ಕೆ ಕೂತಂಥವರು ಅವರು ಮನುಷ್ಯರೇ, ಅವರಿಗೂ ಸಹ ಇದರ ಅರಿವು ಪರಿಜ್ಞಾನ ಇದ್ದೇ ಇರ್ತದೆ. ಮತ್ತು ಬೇಕಾಗಿರ್ತಕ್ಕಂಥ ಎಲ್ಲ ಸಾಕ್ಷ್ಯಗಳು, ಕೋರ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ನಾವು ಒದಗಿಸ್ತೇವೆ. ನ್ಯಾಯ ಸಿಗುವ ಭರವಸೆ ನಮಗುಂಟು, ಖಂಡಿತ ಭರವಸೆ ಉಂಟು. ಮತ್ತು ಸರ್ಕಾರ ಅದನ್ನು ಮೀರಿದರೆ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧ ಇದ್ದೇವೆ. ಕಾನೂನನ್ನು ಮೀರಿ ಅವ್ರು ಬರ್ತಾರೆ ಅಂತಾದರೆ ಪ್ರಾಣ ತ್ಯಾಗಕ್ಕೆ ನಾವು ಸಿದ್ಧರಿದ್ದೇವೆ. ಅದನ್ನು ಮೀರಿ ಹೋಗಬೇಕು ಅವರು. ಈಗ ಜಿಲ್ಲೆಯಲ್ಲಿ ಸ್ಪಂದನೆ ಯಾವ ರೀತಿ ಇದೆ ಬುದೆ? ಜಿಲ್ಲೆಯಲ್ಲಿ ಸಂಪೂರ್ಣ ಸ್ಪಂದನೆ ಇದಕ್ಕಿದೆ. ಇಲ್ಲಿ ಶರಾವತಿ ನದಿ ಒಂದೇ ಅಲ್ಲದೆ ಇದೇ ಪಶ್ಚಿಮ ಘಟ್ಟದಲ್ಲಿ ಹುಟ್ಟತಕ್ಕಂಥ 10 ನದಿಗಳಿದ್ದಾವೆ. ಆ 10 ನದಿಗಳು ಸಹ ಪಶ್ಚಿಮ ವಾಹಿನಿಯಾಗಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಬೇಡ್ತಿ ಇರ್ಬೋದು, ಅಘನಾಶಿನಿ ಇರ್ಬೋದು, ವರದಾ ಇರಬಹುದು, ವೇದಾವತಿ ಇರಬಹುದು, ಇದೆಲ್ಲ ನದಿಗಳು ಸಹ ಈಗ ತಿರುವಿನ ಸಂಬಂಧಪಟ್ಟಂಥ ಯೋಜನೆಗಳು ಸರ್ಕಾರ ಕೈಗೊಂಡಿದೆ. ಆ ಯೋಜನೆಯೂ ಸಹ ಕೈ ಬಿಡಬೇಕು. ನದಿಗಳ ಜೋಡಣೆ ಬಗ್ಗೆ, ನದಿಗಳ ಜೋಡಣೆ ನಿಜವಾಗಿ ಸೂಕ್ತ ಅಲ್ಲ. ಯಾಕಂದರೆ ಭಗವಂತ ಹೀಗೆ ಹರಿಲಿಕ್ಕೆ ಅಂತ ಪ್ರಕೃತಿದತ್ತವಾಗಿ ಕೊಟ್ಟಿದ್ದಾನೆ, ಅದು ಹಾಗೆ ಹರಿಬೇಕು. ಯಾಕೆಂದರೆ ಅದನ್ನು ಅವಲಂಬಿಸಿದಂಥ ಲಕ್ಷ ಜೀವ ಸಂಕುಲಗಳಿರ್ತವೆ, ನೂರಾರು ಕುಟುಂಬಗಳು, ಸಾವಿರಾರು ಕುಟುಂಬಗಳಿರ್ತವೆ, ಅದನ್ನು ಬದುಕನ್ನು ಕಟ್ಕೊಂಡಂಥವ್ರು ಇರ್ತಾರೆ. ಪರಿಸರ ಇದೆ, ಪ್ರಕೃತಿ ಇದೆ, ಪ್ರಾಣಿ ಪಕ್ಷಿಗಳಿದ್ದಾವೆ. ಇದನ್ನೆಲ್ಲ ಮೀರಿ ನೀವು ಹೋಗುವಂಥದ್ದು ನಮ್ಮ ಸಂವಿಧಾನದಲ್ಲಿ ಹಕ್ಕಿದೆಯಾ? ಇದೇ ಸಂವಿಧಾನ ನಡೆಸ್ತಕ್ಕಂಥ, ಸಂವಿಧಾನ ನಂಬಿ ನೀವು ಆಡಳಿತ ಮಾಡ್ತಕ್ಕಂಥವ್ರು, ಹಕ್ಕಿದೆಯಾ ನಿಮಗೆ? ಇದನ್ನು ಮೀರ್ಲಿಕ್ಕೆ ಹಕ್ಕನ್ನು ಕೊಟ್ಟಿದ್ದಾರಾ? ಸಂವಿಧಾನವನ್ನೇ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಬರ್ತದೆ. ಸಹಜ ಹಕ್ಕು ಇದು, ಮಾನವ ಬದುಕುವ ಸಹಜ ಹಕ್ಕು. ನಮ್ಮನ್ನು ಬದುಕಲಿಕ್ಕೆ ಬಿಡಿ. ನೀವು ನದಿಗಳನ್ನು ಯಥಾಸ್ಥಿತಿಯಲ್ಲಿ ಹರಿಲಿಕ್ಕೆ ಬಿಡು ಅಂತೀರಿ, ನದಿಗಳ ಜೋಡಣೆ ಬೇಡ ಅಂತೀರಿ. ಮತ್ತು ರೈತರ ಕೃಷಿ ಬದುಕು ಹೆಂಗೆ ಪ್ರಾರಂಭ ಮಾಡಬೇಕು? ಇಷ್ಟು ವರ್ಷವೂ ರೈತರು ಕೃಷಿ ಬದುಕನ್ನು ಮಾಡಿಕೊಂಡೇ ಇದ್ದಾರೆ. ವಾಸ್ತವವಾಗಿ ಇಲ್ಲಿಯ ನೀರನ್ನು ಇಲ್ಲಿ ಹೇಗೆ ನೀವು ಕೃಷಿಗೆ ಉಪಯೋಗಿಸಬೇಕು ಅದಕ್ಕೆ ಯೋಜನೆ ಮಾಡಿ, ಅದು ಅಭಿವೃದ್ಧಿ ಆಗ್ತದೆ. ಇವತ್ತು ಯುವ ಜನತೆ ಕೃಷಿಯಿಂದ ವಿಮುಖರಾಗಿ ಬೇರೆ ಉದ್ಯೋಗ ನಡೆಸ್ಕೊಂಡು ನಗರ ಪ್ರದೇಶಗಳು ಹೋಗ್ತಾ ಇದ್ದಾವೆ. ಕಾರಣ ಏನು? ಇಲ್ಲಿ ವ್ಯವಸ್ಥೆಗಳು, ಇಲ್ಲಿ ನೀರಿನ ಸಮಸ್ಯೆಗಳಿದ್ದಾವೆ, ಇಲ್ಲಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಮಸ್ಯೆಗಳಿದ್ದಾವೆ. ಯಾರು ಹಳ್ಳಿ ಜೀವನದಲ್ಲಿ ಇರುವಂಥ ಸ್ಥಿತಿ ಆಗ್ತಾ ಇಲ್ಲ. ಯಾಕಂದರೆ ನಿತ್ಯವೂ ಉಸಿರುಗಟ್ಟುವಂಥ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ. ನೀವು ಅರಣ್ಯೀಕರಣವನ್ನು ಇಲ್ಲಿ ತೆಗೆದು ಕಾಂಕ್ರೀಟ್ ಅರಣ್ಯೀಕರಣವನ್ನು ಬೆಳೆಸಲಿಕ್ಕೆ ಹೊರಡ್ತಾ ಇದ್ದೀರಿ. ತಡೀರಿ, ಇಲ್ಲಿವರೆಗೆ ಆದ ಅಭಿವೃದ್ಧಿ ಸಾಕು, ಬೇಕಾಗಿಲ್ಲ ಇನ್ನು. ಪಶ್ಚಿಮ ಘಟ್ಟಗಳು ಇಡೀ ಕರ್ನಾಟಕದ ಅರ್ಧ ಭಾಗದ ಮಳೆಯನ್ನು ನಿಯಂತ್ರಣ ಮಾಡ್ತದೆ. ಹಂತದಲ್ಲಿ ಅರಣ್ಯವನ್ನು ಕೇವಲ ಅರ್ಧ ಭಾಗದ ಇಲ್ಲಿಯ ಘಟ್ಟದ ಪ್ರದೇಶ ರಕ್ಷಣೆ ಮಾಡೋದಷ್ಟೇ ಅಲ್ಲದೆ ಇಡೀ ಪಶ್ಚಿಮ ಘಟ್ಟ ಪಾಶ್ಚಿಮಾತ್ಯ ದೇಶಕ್ಕೆ ಉಸಿರನ್ನು ಕೊಡುವಂಥದ್ದು. ಹಾಗೆ ಯುನೆಸ್ಕೋದವರು ಅಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಉಸಿರು ಕೊಡುವಂಥದ್ದು ಇದೆ ಪಶ್ಚಿಮ ಘಟ್ಟ. ಈಗ ಪಶ್ಚಿಮ ಘಟ್ಟ ನಿರೀಕ್ಷೆಗೆ ಮೀರಿ ನಾಶ ಆಗಿದೆ ಈಗಾಗಲೇ ಆಗಿದೆ. ಇದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆರಂಭದಲ್ಲಿ ನಾನು ಹೇಳಿದಾಗೆ 86% ಅರಣ್ಯ ಭೂಮಿ ಅಂತ ಇತ್ತು. ಇವತ್ತು 34% ಅರಣ್ಯ ಭೂಮಿ ಬಂದ್ಬಿಟ್ಟಿದೆ ಈಗಾಗಲೇ. ಏನೇನು ಯೋಜನೆಗಳಿಗೆ ಭೂಮಿ ಕಬಳಿಕೆ ಆಗಿದೆ? ಎಲ್ಲ ಇಲ್ಲಿ ಬಂದಂಥ ಎಲ್ಲ ಯೋಜನೆಗಳಿಗೂ ಭೂಮಿ ಹೋಗಿದೆ. ಸಾವಿರಾರು ಎಕರೆಗಳು ಹೋಗಿದ್ದಾವೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಇಂಡಸ್ಟ್ರಿಗಳಿರ್ಬೋದು, ಬೇರೆ ಬೇರೆ ಯೋಜನೆಗಳ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಾನಿಕವಾಗಿರ್ತಕ್ಕಂಥ ಅಭಿವೃದ್ಧಿಯಲ್ಲೂ ಸಹ ನಾವು ಕಳ್ಕೊಂಡಿದ್ದೇವೆ. ಈಗ ಬರ್ತಕ್ಕಂಥ 12 ಯೋಜನೆಗಳು ಬೇರೆ ಬೇರೆ ಇದ್ದಾವೆ. ಆ ಯೋಜನೆಗಳು ಇನ್ನಿಷ್ಟು ಸಾವಿರಾರು ಎಕರೆ ಮತ್ತೆ ಹೋಗ್ತವೆ. ಈ ಸುರಂಗ ಮಾರ್ಗದ ಪರ್ಟಿಕ್ಯುಲರ್ ಯೋಜನೆಗೆ ಯಾವ ಯೋಜನೆ ಅಂತ ಘೋಷಣೆ ಮಾಡಿದ್ದಾರೆ ಅವರು? ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಹೇಳ್ತಾರೆ ಇದಕ್ಕೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ. ಈ 18,000 18,500 ಜಿಲೆಟಿನ ಬಳಸಿ ಟನ್, 18,000 ಟನ್ ಹೇಳ್ತಾ ಇರೋದು, ಕೆ ಜಿ ಅಲ್ಲ. ಎಷ್ಟೊಂದು ಯೋಚನೆ ನೀವು ಮಾಡಿ. ಆ ಜಿಲೆಟಿಗಳನ್ನು ಬಳಸ್ಕೊಂಡು, ಸ್ಫೋಟಕವನ್ನು ಬಳಸ್ಕೊಂಡು ತೆಗೆದಂಥ ಮಣ್ಣು 20 ದಶಲಕ್ಷ ಟನ್ ಮಣ್ಣಾಗ್ತವೆ. ಅದನ್ನು ನದಿಯ ಪಾತ್ರದಲ್ಲಿ ಎಡದಂಡೆಗಳಲ್ಲಿ ಬಲದಂಡೆಗಳಲ್ಲಿ ಸುಮಾರು 100-124 ಮೀಟರ್ ಹತ್ತಿರದಲ್ಲಿ ಅವರು ಹಾಕಲಿಕ್ಕೆ ಮಾಲ್ಕಿ ಜಾಗವನ್ನು ಬಯಸ್ತಾ ಇದ್ದಾರೆ. ಜನರ ಜಾಗ ಹೋಗ್ತಾ ಇರೋದು, ಅವ್ರು ಹೇಳ್ತಾರೆ ನೀವು ಪಂಪ್ ಸ್ಟೋರೇಜ್ ನಾವು ಜಾಗ ತಗೊಳ್ತಾ ಇಲ್ಲ. ಅವ್ರು ಜಾಗ ತಗೊಳ್ತಾ ಇರೋದು ಯಾಕೆ? ಮಣ್ಣನ್ನು ಹಾಕಲಿಕ್ಕೆ.
ಜನ ಅದಕ್ಕೆ ಭೂಮಿ ಕೊಡೋಕೆ ರೆಡಿ ಇದ್ದಾರಾ? ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ. ಜೀವ ಕೊಡ್ತಾರೆ, ಭೂಮಿ ಕೊಡೋದಿಲ್ಲ. ಮತ್ತು ಇವ್ರು ಎಲ್ಲಿ ಹೆಂಗೆ ಯಶಸ್ವಿ ಆಗ್ತಾರೆ ಬುದ್ಧಿ? ಆ ರೀತಿಯಲ್ಲಿ ಅಥವಾ ಜನರಿಗೆ ಅತಿ ಹೆಚ್ಚು ಜನರಿಗೆ ದುರಾಶೆಯನ್ನು ತೋರಿಸೋದು, ಅತಿ ಹೆಚ್ಚು ನಮ್ಮ ಈ ಸಂಘಟನೆಯನ್ನು ಒಡೆಯುವಂಥ ಪ್ರಯತ್ನಗಳು ಇತ್ಯಾದಿಗಳು ಎಲ್ಲವೂ ಸಹ ನಡೀತಾನೆ ಇದ್ದಾವೆ. ಇನ್ನೊಂದು, ಆ ವಿಷಪೂರಿತ ಮಣ್ಣು ಮತ್ತೆ ನೀರಿನೊತ್ತಿಗೆ ನದಿಗೆ ಸೇರ್ತವೆ. ಇಡೀ ಜನಜೀವನ ವಿಷ ನೀರನ್ನು ಕುಡಿಯೋ ಪ್ರಸಂಗ ಬರ್ತದೆ, ಜಲಚರಗಳು ವಿಷ ಕುಡಿಯೋ ಪ್ರಸಂಗ ಬರ್ತದೆ. ಇದನ್ನು ಸೇರ್ತಕ್ಕಂಥ ಸಮುದ್ರ ಇರತಕ್ಕಂಥ ಜಲಚರಗಳಿಗೂ ಸಹ ಇದು ಹಾನಿಯಾಗ್ತದೆ. ಇವತ್ತು ಸಮುದ್ರ ಬಹುಶಃ ಅಲ್ಲಿರ್ತಕ್ಕಂಥ ಮೀನುಗಾರರು ಎಲ್ಲರೂ ಸಹ ಜೀವನ ನಡೆಸ್ತಾ ಇರೋ ಇಂಥ ನದಿಗಳು ಹೋಗಿ ಸೇರಿದ್ರಿಂದ ಅವರಿಗೆ ಅಲ್ಲಿ ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಲ್ಲ ಜೀವನದ ಮೇಲೂ ಸಹ ಇದು ಪರಿಣಾಮ ಬೀರ್ತಾ ಇದೆ. ಕೇವಲ ಯಾವುದೋ ಒಂದು ಜನಾಂಗ ಅಂತ ಅಲ್ಲ, ಸಮಸ್ತರ ಮೇಲೂ ಸಹ ಇದು ಪರಿಣಾಮ ಬೀರ್ತಾ ಇದೆ. ತಮಗಿದು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಅಂತ ಸ್ಪಷ್ಟತೆ ಬರದೇ ಇರೋದಕ್ಕೆ ಕಾರಣ ಏನ್ರ ಬುದ್ಧಿ? ಇಷ್ಟು ಬಹಿರಂಗವಾಗಿ ಹೋರಾಟ ಮಾಡಿದಾಗನು ಸ್ಪಷ್ಟತೆ ಯಾಕೆ ಬರ್ತಾ ಇಲ್ಲ ಅಂತಂದರೆ, ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಬಜೆಟ್ನಲ್ಲಿ ಮಂಡನೆ ಮಾಡಿಕೊಂಡು ಹಣ ಬಿಡುಗಡೆ ಅಂತ ನಾವು ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ಹಾಗೆ ರಾಜ್ಯ ಸರ್ಕಾರದ ಒಪ್ಪೋಣವೇ? ಸರಿ, ಇಂಥದ್ದೊಂದು ಯೋಜನೆ ಮಾಡಬೇಕು ಅಂತಾದರೆ ರಾಜ್ಯಕ್ಕೆ ಸಂಪೂರ್ಣ ಸ್ವಾಧೀನ ಅಥವಾ ಹಕ್ಕಿ ಇರೋದಿಲ್ಲ. ಕೇಂದ್ರ ಸರ್ಕಾರದ ಅನುಮತಿಗಳು ಬೇಕು. ಕೇಂದ್ರ ಸರ್ಕಾರದ 13 ಇಲಾಖೆ ನಾವು ಅನುಮತಿ ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. 13 ಇಲಾಖೆ ಯಾವುದು ಅಂತ ಕೇಳಿದ್ರು ಹೆಸರು ಹೇಳ್ತಾ ಇಲ್ಲ, ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಹಾಗಿದ್ರೆ ಅಲ್ಲಿಂದ ಅನುಮತಿ ಯಾವುದೂ ಸಿಕ್ಕಿಲ್ಲ ಅಂತ ನಮಗೆ ಭರವಸೆ ಇದೆ. ಆದರೆ ಎಲ್ಲೋ ಒಂದು ಹಂತಕ್ಕೆ ಒಂದೆರಡು ದಾಖಲೆಗಳು ನಮಗೆ ಸಾಕ್ಷ್ಯನ ಕೊಡ್ತಾ ಇದ್ದಾವೆ. ಇದನ್ನು ಈ ರೀತಿ ಮಾಡಿ, ಇಂತಹ ಪರಿಹಾರ ಮಾಡಿಕೊಳ್ಳಿ ಹೇಳುವಂಥ ದೃಷ್ಟಿಯಲ್ಲಿ ಒಂದೆರಡು ದಾಖಲೆಗಳಿದ್ದಾವೆ. ಇದರ ಅರ್ಥ ಹಾಗೆ ಅವರು ಸಹಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಒಂದು ಸದ್ಯದಲ್ಲಿ ಒಂದು ಅಭಿಪ್ರಾಯ ಬಂತು ಅವರಿಂದ, ಕೇಂದ್ರ ಸರ್ಕಾರದಿಂದ, 16,000 ಮರ ಕಡಿಯುವ ಬದಲು ನೀವು ಅದನ್ನು ಸಹ ಸುರಂಗ ಮಾರ್ಗವಾಗಿ ನೀವು ಮಾಡಿ ಅನ್ನೋದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳ್ತು. ಹಾಗಿದ್ರೆ ಅವ್ರಿಗೂ ಹಿತಾಸಕ್ತಿ ಉಂಟೆ? ರೋಡನ್ನು ಮಾಡೋದು ಮೇಲ್ಗಡೆಗೆ 16,000 ಮರ ಹೋಗ್ತದೆ ಅಂತ ಹೇಳ್ತಾರೆ. ಅದು ಹೋಗೋದು ಬೇಡ, ಅರಣ್ಯ ಉಳಿಸ್ಕೊಳ್ಳಿಕ್ಕೆ ಅಡಿಯಲ್ಲಿ ಸುರಂಗ ಮಾರ್ಗ ಮಾಡಿ ಅನ್ನೋದನ್ನು ಸಲಹೆಯನ್ನು ಕೊಡ್ತಾರೆ ಕೇಂದ್ರ ಸರ್ಕಾರ. ಅಂದರೆ ಹಾಗಿದ್ರೆ ಅವರಿಗೂ ಇಚ್ಛೆ ಉಂಟು ಅಂತ ಅರ್ಥ ಆಯಿತು. ಅದನ್ನು ರಾಜ್ಯ ಸರ್ಕಾರ ತಿರಸ್ಕಾರ ಮಾಡ್ತಾರೆ. ಮೇಲ್ಗಡೆ ಇರೋ ರೋಡನ್ನೇ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸುರಂಗ ಮಾರ್ಗಕ್ಕೆ ನೀವು ಪರ್ಮಿಷನ್ ಕೇಳ್ತಾ ಇದ್ರೆ ಸಾಧ್ಯ ಇಲ್ಲ ಅಂತ ತಿರಸ್ಕಾರ ಮಾಡ್ತು. ಇದು ಪೇಪರಲ್ಲೇ ಬಂದಂಥ ವಿಚಾರಗಳು. ಹಾಗಿದ್ರೆ ನಾವು ಯಾರನ್ನು ನಂಬಬೇಕು? ಯಾರನ್ನು ನಂಬಬೇಕು? ಕೇಂದ್ರ ಸರ್ಕಾರ ನಂಬಬೇಕಾ, ರಾಜ್ಯ ಸರ್ಕಾರ ನಂಬಬೇಕಾ? ಅವ್ರು ಇವ್ರ ಮೇಲೆ ಹಾಕೋದು, ಅವ್ರ ಮೇಲೆ ಹಾಕೋದು. ನಾವು ಅದನ್ನು ಬೇಡ, ನಮಗೆ ನಿಮ್ಮ ರಾಜಕೀಯ ಅವಶ್ಯಕತೆ ಇಲ್ಲ. ನಮಗೆ ದಿಟ್ಟ ನಿಲುವ ಇದು ಒಂದೇ, ಇದು ನಿಲ್ಲಬೇಕು ಅಷ್ಟೇ. ನೀವು ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇದ್ದರೂ ಪ್ರಜೆಗಳ ಒಂದು ಅಂಗ. ಪ್ರಜೆಗಳ ಬಿಟ್ಟು ನಿಮ್ಮ ಸರ್ಕಾರ ಇಲ್ಲ. ಈ ಹೋರಾಟಕ್ಕೆ ಬೇರೆ ಬೇರೆ ಸಂಘಟನೆಗಳು, ಯಾವ್ಯಾವ ಸಂಘಟನೆಗಳು ಭಾಗವಹಿಸ್ತಾ ಇದಾವೆ? ಈ ಹೋರಾಟಕ್ಕೆ ಇಲ್ಲಿ ಸುತ್ತಮುತ್ತಲೇ ಈಗಾಗಲೇ ಅನೇಕ ವರ್ಷಗಳಿಂದ ಶರಾವತಿ ನದಿ ಉಳಿಸಿ, ಶರಾವತಿ ಕಣಿವೆ ಹೋರಾಟ, ಶರಾವತಿ ರಕ್ಷಣಾ ವೇದಿಕೆ, ಹೀಗೆ ಎಲ್ಲ ರೀತಿಯಲ್ಲಿ ಸುಮಾರು ಸಂಘಟನೆಗಳು ಇಂದು ಕೆಲಸ ಮಾಡ್ತಾ ಇದ್ದಾವೆ. ಅವರೆಲ್ಲ ಸಂಘಟನೆಗಳು, ಬೇರೆ ಬೇರೆ ಎಲ್ಲ ಜಾತಿಯ ಪ್ರಮುಖರು, ಸಂಘ ಸಂಸ್ಥೆಗಳು, ಅಲ್ಲದೆ ಪ್ರತಿ ಪಂಚಾಯತ್, ಬಹಳ ವಿಶೇಷವಾಗಿ ಅಂದರೆ ಎಲ್ಲ ಪಂಚಾಯತ್ದವರು ಸಹ ಇದನ್ನು ಗ್ರಾಮ ಸಭೆಯನ್ನು ಕರೆದು, ಪಬ್ಲಿಕ್ಕಾಗಿ ಕರೆದು, ಪಬ್ಲಿಕ್ಕಿನ ಒಂದು ವಿಚಾರವನ್ನು ತಿಳ್ಕೊಂಡು ಎಲ್ಲ ಈ ಯೋಜನೆಯನ್ನು ಖಂಡಿಸಿ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಸರ್ಕಾರಕ್ಕೂ ಪತ್ರವನ್ನು ಬರೆದಿದ್ದಾರೆ. ಇದು ಬಹಳ ವಿಶೇಷ. ಇದಕ್ಕೆ ಪವರ್ ಮಿನಿಸ್ಟರ್ ಆಯಿತು ಅಥವಾ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಿದೆ ಬುದ್ಧಿ? ಮೊನ್ನೆ ಸದ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದ ಸಂದರ್ಭ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ನಾನು ಹೊರದೇಶಕ್ಕೆ, ಜರ್ಮನಿ ಯಾವುದೊಂದು ದೇಶಕ್ಕೆ ಹೋಗಿದ್ದೇನೆ, ಆ ದೇಶದಲ್ಲಿ ಇಂಥ ಯೋಜನೆಗಳನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ನಾವು ಇಂಥ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಬಹುಶಃ ನಮಗೆ ಗೊತ್ತಿದ್ದರೆ ಇನ್ನೊಂದಿಷ್ಟು ಟಿಕೆಟ್ ನಾವೇ ಕೊಡ್ತಿದ್ದೇವೆ ಅವರಿಗೆ. ಯಾಕಂದರೆ ಅಮೇರಿಕಾದವರೆಗೂ ಹೋಗಿ ಬರ್ಬೋದಿತ್ತು ಅವರು. ಅಲ್ಲಿ ಡ್ಯಾಮನ್ನು ಒಡೆದು ನೈಜ ಪ್ರಕೃತಿ ಉಳಿಸೋದನ್ನು ಅವರು ನೋಡ್ಕೊಂಡು ಬಂದಿದ್ದರೆ ಬಹುಶಃ ಅವರಿಗೂ ಇದ್ರ ಅರ್ಥ ಆಗ್ತಿತ್ತೇನು. ವಿದೇಶದಲ್ಲಿ ಯಾವುದೋ ಒಂದು ದೇಶ ನೋಡ್ಕೊಂಡು ಬಂದ್ಕೊಂಡು ಆ ಯೋಜನೆ ನಾವಿಲ್ಲಿ ಮಾಡೋದನ್ನು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಅಂತ ಆದರೆ, ಜನರನ್ನು ನೀವು ಕೊಲೆ ಮಾಡಿ ಮಾಡ್ತಾ ಇದ್ದೀರಿ. ತಮ್ಮ ಹೋರಾಟ ಈ ಪ್ರದೇಶಕ್ಕೆ ಸೀಮಿತವಾದ್ರ ಬುದ್ಧಿ, ಅದು ದೆಹಲಿವರೆಗೆ, ಬೆಂಗಳೂರಿವರೆಗೆ ಹೋಗದೇ ಇದ್ದರೆ ಅಫಿಷಿಯಲಿ ಏನು ಮಾಡಬೇಕು ಅವ್ರನ್ನ ಮಾಡಿಕೊಂಡು ಅದನ್ನು ಕಾನೂನಾತ್ಮಕವಾಗಿ ಜಾರಿಗೆ ಅಫಿಷಿಯಲಿ ಏನೇ ಮಾಡಿದ್ರು ಕೊನೆಗೆ ಬರಬೇಕಾದ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರಬೇಕಲ್ಲ, ನಮ್ಮ ಎದೆ ಮೊದಲು ಇರ್ತದೆ ಅದಕ್ಕೆ. ಬಟ್ ಒಂದು ಜೊತೆಗೆ ಈ ಹೋರಾಟ ಇಲ್ಲಿಗೆ ನಿಲ್ತಾ ಇಲ್ಲ, ಇದು ಪ್ರಾರಂಭ ಅಷ್ಟೇ. ಇದು ಪ್ರಾರಂಭ. ಇವತ್ತು
ಇದು ಪ್ರಾರಂಭ ಇದೆ. ಈಗಾಗಲೇ ನೀವು ಪ್ರಾರಂಭ ಮಾಡಿ 6 ತಿಂಗಳು ಆಯ್ತು. ಈಗ ಹೌದು, ಖಂಡಿತ ಪರಿಣಾಮ ಆಗಿದೆ. ಏನಾಗಿದೆ? ಪರಿಣಾಮ ಕೇಂದ್ರಕ್ಕೆ ಮುಟ್ಟಿರೋದ್ರಿಂದನೇ ಅಲ್ಲಿಂದ ಒಂದು ಪರಿಶೀಲನಾ ಸಮಿತಿ ಬಂತಲ್ಲ, ಅದು ಫಲಶ್ರುತಿ, ನಮ್ಮ ಹೋರಾಟದ ಫಲಶ್ರುತಿ ಅದು. ಅದಿಲ್ಲವಾದ್ರೆ ಬರ್ತಿರಲಿಲ್ಲ, ಬರೋ ಅವಶ್ಯಕತೆಗಳು ಇರಲಿಲ್ಲಲ್ಲ. ಈಗ ಒಂದು ವೇಳೆ ಅವರು ಆ ಕಂಪನಿ ಕಾನೂನಾತ್ಮಕವಾಗಿ ಅನುಮತಿಯನ್ನೇ ತಂದರೆ, ಸುಪ್ರೀಂ ಕೋರ್ಟ್ ತಂದು ಈ ಯೋಜನೆಯನ್ನು ಜಾರಿಗೊಳಿಸೋದಾದರೆ ನಿಮ್ಮ ಮುಂದಿನ ಹೋರಾಟದ ಸ್ಥಿತಿ ಏನಿರ್ತದೆ? ಆ ರೀತಿಯ ಹೋರಾಟ ಅಂದರೆ ಕಾನೂನಲ್ಲೂ ನಾವು ಉತ್ತರ ಕೊಡ್ತೇವೆ, ಅದನ್ನು ಮೀರಿ ನಮ್ಮ ಜೀವನವನ್ನೇ ಕೊಡ್ತೇವೆ. ಯಾವ ಕಾರಣಕ್ಕೂ ಒಂದು ಆಗ್ಲಿಕ್ಕೆ ಬಿಡೋದಿಲ್ಲ. ಭಾವನಾ ಕೇವಲ ನಾವೊಬ್ಬರೇ ಅಲ್ಲ, ಸಾವಿರ ಮಂದಿ ಇದರ ಹಿಂದಿದ್ದಾರೆ. ಜೊತೆಗೆ ಇದು ಸಂಬಂಧಪಟ್ಟಂತೆ ಈಗಾಗಲೇ ನಾವು ಇಡೀ ಉತ್ತರ ಭಾರತ, ದಕ್ಷಿಣ ಭಾರತದ ನಮ್ಮ ಒಂದು ಸಂಪರ್ಕ ಇರತಕ್ಕಂಥ ಎಲ್ಲ ಸಾಧು ಸಂತರು ಸಹ ಒಂದು ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ. ಸಂಪೂರ್ಣ ಮಟ್ಟದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಈ ವಿಚಾರಕ್ಕೆ. ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಅವ್ರು ಬಿಡಲಿಕ್ಕಿಲ್ಲ, ಎಚ್ಚರಿಕೆ ಆಗ್ಬೋದು ಅಂತ ನಾವು ಸರ್ಕಾರಕ್ಕೆ ಅಂತ ನಾನು ತಿಳ್ಕೊಳ್ತೇನೆ. ಅಥವಾ ಈ ಮುಖಾಂತರ ನಿಮ್ಮ ಒಂದು ವಾಹಿನಿ ಮುಖಾಂತರ ಸಂದೇಶ ಕೊಡ್ತಾ ಇದ್ದೇನೆ. ಈ ಥರದ ಜನಪರ ಹೋರಾಟಗಳಿಗೆ ನಮ್ಮ ವಾಹಿನಿಗಳು ಸ್ಪಂದಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಕಾಂಟ್ರವರ್ಸಿ ನ್ಯೂಸ್ ಬೇಕು, TRP ಬೇಕು. ಈಗ ಮುಖ್ಯಮಂತ್ರಿಗಳವರೆಗೂ ಈ ಗಮನವನ್ನು ತಂದು ಇಂಥ ಒಂದು ಅಪಾಯಕಾರಿ ಯೋಜನೆ ಬರ್ತದೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳ ಗಮನಕ್ಕೆ ತರೋದು ಏನು ದೊಡ್ಡ ವಿಷಯ ಅಲ್ಲ. ಯಾಕೆ ಆ ಪ್ರಯತ್ನ ಮುಂದೆ? ಆ ಪ್ರಯತ್ನ ಈಗಾಗಲೇ ಆಗಿದೆ. ಮುಖ್ಯಮಂತ್ರಿಯವರಿಗೂ ಮನವಿ ಸಲ್ಲಿಸಾಗಿದೆ, ಉಪಮುಖ್ಯಮಂತ್ರಿಗೂ ಸಹ ಮನವಿ ಸಲ್ಲಿಸಾಗಿದೆ, ನಮ್ಮ ಇಲ್ಲಿಯ ಸ್ಥಾನಿಕ ಶಾಸಕರಿಗೂ ಸಹ ಮಂತ್ರಿಗಳಿಗೂ ಸಹ ನಾವು ಮನವಿ ಸಲ್ಲಿಸಾಗಿದೆ. ಅವರ ಅಭಿಪ್ರಾಯವೂ ಸಹ ಅದರಲ್ಲಿ ಬಹುಶಃ ಅನುಕೂಲಕರ ಬರಬಹುದು ಅನ್ನೋ ವಿಶ್ವಾಸ ಇದೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಸಹ ನಾವು ಮನವಿಯನ್ನು ಈಗಾಗಲೇ ಮಾಡಿದ್ದೇವೆ, ಅಧಿಕೃತವಾಗಿ ಮಾಡಿದ್ದೇವೆ. ಏನು ಪ್ರತಿಕ್ರಿಯೆ ಬಂದಿದೆ ಅವರಿಂದ? ಪ್ರತಿಕ್ರಿಯೆ ಅಂದರೆ ಒಂದನೇದಾಗಿ ಬಂದಿರೋದು ನಮ್ಮ ಸಮಿತಿ ಬಂದಿರುವಂಥದ್ದು, ಪುನಃ ಪರಿಶೀಲನೆ ಮಾಡತಕ್ಕಂಥ ಸಮಿತಿಗಳು. ಇನ್ನು ಅವರ ವರದಿಯ ಮೇಲೆ ಏನಾಗ್ತದೆ ಅನ್ನೋದು ಮತ್ತೆ ಈಗ ಪುನಃ ಮರಳಿ ನಾವು ಮತ್ತೆ ಮನವಿಯನ್ನು ಸಲ್ಲಿಸುವಂಥ ಒಂದು ವಿಚಾರವನ್ನು ಈಗ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ವಿಚಾರ ಮಾಡ್ತಾ ಇದ್ದೇವೆ. ಈಗ ಅವರು ಈ ಯೋಜನೆಗೆ ಸಂಬಂಧಪಟ್ಟಂಗೆ ಸುರಂಗ ಮಾರ್ಗ ಕೊರೆಯೋದು ಇತ್ಯಾದಿಗೆ ಆರಂಭ ಎಲ್ಲಿಂದ ಮಾಡಬೇಕಂತಿದೆ ಅವ್ರದ್ದು? ಆರಂಭ ಅಂದರೆ ಇದು ತಳಕಳಲೆ ಮತ್ತು ಗೇರ್ಸಪ್ಪ ಈ ಎರಡರ ಮಧ್ಯದಲ್ಲಿ ಬೇಗೋಡಿ ಅಂತಕ್ಕಂಥ ಊರು, ಅಲ್ಲಿ ಒಂದು ವಿಷ್ಣು ದೇವಸ್ಥಾನ, ನಮ್ಮ ಕ್ಷೇತ್ರದ ಒಂದು ದೇವಸ್ಥಾನ, ಎತ್ತರದ ಪ್ರದೇಶದ ಮೇಲೆ. ಹೌದು, ಆ ಸ್ಥಳದಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಅವರು ಸುರಂಗ ಮಾರ್ಗವನ್ನು. ಅಲ್ಲಿಂದ ಮಧ್ಯದಲ್ಲಿ ತೆಗೆದು ಆ ಕಡೆ ಈ ಕಡೆ ಎರಡೂ ಕಡೆಗೂ ಸಹ ಸುರಂಗವನ್ನು ತೆಗೆದು ಅದನ್ನು ಜೋಡಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದು ಸುರಂಗ ಮಾರ್ಗ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿ ಭೂಮಿ ಮೇಲೆ ಕುಸಿತ ಹಾಗೆ ಅಲ್ಲದೆ ಈಗಾಗಲೇ ಭೂ ಕುಸಿತ ಆಗೋದಿಲ್ಲ ಅನ್ನೋ ವರದಿಯನ್ನು KPTC ಅವರು ಕೊಟ್ಟಿದ್ದರು. ಆದರೆ ಭೂಕುಸಿತ ವಲಯ ಅಂತ ಬೋರ್ಡನ್ನು ಸರ್ಕಾರವೇ ಹಾಕಿದೆ. ಈಗಲ್ಲೇ ಜೊತೆಗೆ ಈ ವರ್ಷ ಮಳೆಯಲ್ಲಿ ಸಾಧಾರಣ 326 ಕಡೆಗೆ ಭೂಕುಸಿತ ಆಗಿದೆ ಇಡೀ ನಮ್ಮ ಹೊನ್ನಾವರ ತಾಲೂಕಿನಲ್ಲಿ. ಅದರಲ್ಲಿ ನಮ್ಮ ಗೇರ್ಸಪ್ಪದ ಈ ಡ್ಯಾಮಿನ ಭಾಗದಲ್ಲೇ ಇಲ್ಲೇ ಸಾಧಾರಣ ಒಂದು 50 ಕಡೆಗೆ ಭೂಕುಸಿತ ಆಗಿದ್ದಾವೆ. ಡ್ಯಾಮಿನಿಂದ ಒಂದು 30 ಮೀಟರ್ ಕೆಳಗಡೆಗೆ ಭೂಕುಸಿತ ಆಗಿದೆ. ಈ ಮಳೆಗೆ ಏನು ಹೇಳ್ತಾ ಇರೋದು, ಮಳೆಗೆ ಆಗ್ತಾ ಇದೆ. ಅಂದರೆ ನೀವು ಸುರಂಗ ಮಾರ್ಗ ತೆಗೆಯುವಾಗ ಅದು ಎಷ್ಟು ಭೂಕುಸಿತ ಆಗ್ಬೋದು ಗೊತ್ತಿಲ್ಲ, ಡ್ಯಾಮ್ ಒಡೆದ್ರೂ ಏನು ಆಶ್ಚರ್ಯ ಇಲ್ಲ. ಈಗಿನ ಭೂಕುಸಿತಕ್ಕೆ ಕಾರಣ ಏನಂತ ಹೇಳ್ತಿರ್ಬೋದು ತಾವು? ಈ ಭೂಕುಸಿತಕ್ಕೆ ಬಹುಶಃ ಈಗಾಗಲೇ ಮಾಡಿರ್ತಕ್ಕಂಥ ಯೋಜನೆಗಳು ಕಾರಣ, ಜೊತೆಗೆ ರೋಡನ್ನು ಅಗಲೀಕರಣ ಮಾಡಲಿಕ್ಕೆ ಗುಡ್ಡಗಳನ್ನು ಕೆಲವೊಂದು ಕಳೆದಂಥದ್ದು ಕಾರಣ. ನಿಮ್ಮ ಬಹುಶಃ ಅಂಕೋಲ ಶಿರೂರದ ಒಂದು ಪ್ರಕರಣ ಗೊತ್ತಿರಬಹುದು, ಎಲ್ಲರಿಗೂ ಗೊತ್ತಿದೆ, ಇಡೀ ಜಗಜ್ಜಾಗಿರೋ ವಿಚಾರಗಳು. ಅಂತಹ ಒಂದು ಅಭಿವೃದ್ಧಿ ಕಾರ್ಯಗಳಿಂದನೇ ಕುಸಿತ ಆಗಿರೋದು. ಅಥವಾ ಆ ಗುಡ್ಡಗಳನ್ನು ಕಟ್ಟು ಮಾಡುವಾಗ ಅವೈಜ್ಞಾನಿಕವಾಗಿ ಕಟ್ಟು ಮಾಡಿದ್ರೆ ಕುಸಿತ ಆಗೇ ಆಗತ್ತೆ. ಅದು ಮಳೆಗಾಲದಲ್ಲಿ ಪರಿಣಾಮ ಆಗಿ ಆಗ್ತದೆ. ಯಾಕಂದರೆ ತಲೆ ವಜ್ಜೆ ಆದಾಗ ಕೆಳಗೆ ಬರಲೇಬೇಕಲ್ಲ. ದುರಂತವಾಗಿ ಈ ಡ್ಯಾಮ್ ಒಡೆದು ಹೋದ್ರೂ ಕೂಡ ಅಪಾಯ ಇದೆ, ಖಂಡಿತವಾಗಿ ಅಪಾಯ ಇದೆ. ಅಲ್ಲದೆ ಒಡೆದ್ರು ಸಂದೇಹ ಪಡಬೇಕಾದ್ರೆ ಮೊನ್ನೆ ಆದಂಥ ಒಂದು ಮಳೆಗಾಲದ ಸಂದರ್ಭದಲ್ಲಿ ಡ್ಯಾಮಿನಿಂದ ಒಂದು 30 ಮೀಟರ್ ಹೊರಗಡೆಗೆ ಕುಸಿತ ಆಗಿದೆ. ಅದೇ ಕುಸಿತ ಡ್ಯಾಮು ಎರಡೂ ಗುಡ್ಡಕ್ಕೆ ಸೇರ್ಕೊಳ್ತದಲ್ಲ, ಆ ಸೇರ್ಕೊಳ್ಳುವಲ್ಲೇ ಆಗಿಬಿಟ್ಟಿದ್ರೆ ಇವರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿತ್ತ? ಅಷ್ಟು ನೀರು ಹೋದ ನಂತರ ಆಮೇಲೆ ಇದು ಬೇರೆ ಯೋಜನೆ ಮಾಡಬೇಕಿತ್ತು ವಿನಃ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಕೃತಿ ವಿರುದ್ಧವಾಗಿ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ? ಆ ನೀರಿನ ರಭಸವನ್ನು ತಡೀಲಿಕ್ಕೆ ಸಾಧ್ಯ ಇದೆ ನಿಮಗೆ? ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಈ ಥರದ ಪ್ರಕೃತಿ ವಿರುದ್ಧ ಯೋಜನೆಗಳಿಗೆ ಮಠಗಳು, ಸಾರ್ವಜನಿಕರು, ಚಿಂತಕರು ಸಮರ್ಪಕವಾಗಿ ಸ್ಪಂದಿಸುವಂಥ ಹೋರಾಟದ ಮನೋಭಾವ ಇಲ್ಲ. ಯಾಕಂದರೆ ಹೋರಾಟಗಾರರನ್ನು ಬೇರೆ ಬೇರೆ ಆಮಿಷಗಳ ಮೂಲಕ ಒಡೆಯುವಂಥ ಶಕ್ತಿ ಕಾರ್ಪೊರೇಟ್ ಕಂಪನಿಗೆ, ಸರ್ಕಾರಕ್ಕೆ ಗೊತ್ತಿದೆ. ಹಾಗಿದ್ದಾಗ ಈ ಪ್ರದೇಶದ ಜನ ಯಾವ ರೀತಿ ಜಾಗೃತರಾಗಿದ್ದಾರೆ?
ಜನರು ಜಾಗೃತರಾಗಿದ್ದಾರೆ. ಬಹುಶಃ ನೀವು ಹೇಳಿದ್ದು ಸತ್ಯವೇ. ಅಂತಹ ಒಂದು ಒಡೆದು ಆಳುವ ನೀತಿಯನ್ನು ಅವರು ಬಲ್ಲಾದಂಥವರು ಆ ನಿಯಮ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲೂ ಇರ್ತಕ್ಕಂಥ ಸಂಘಟನೆ ಒಡೆಯುವಂಥದ್ದು, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಅಲ್ಲದೆ ನಮ್ಮಲ್ಲಿ ಇರ್ತಕ್ಕಂಥ ಜನರ ವಿರುದ್ಧವಾಗಿ ಕೇಸನ್ನು ಹಾಕಿಸುವಂಥದ್ದು ಇತ್ಯಾದಿಗಳು ಎಲ್ಲವೂ ಸಹ ನಡೆಯುತ್ತಾ ಇದೆ. ದಿನನಿತ್ಯ ನಡೀತಾ ಇದೆ, ಇದೇನು ಹೊಸತಲ್ಲ. ಆದರೆ ಜನಕ್ಕೆ ಅದರ ಅರ್ಥ ಆಗಿದೆ. ಇದರಿಂದ ಮುಂದಿನ ಕೆಡುಕಿನ ಚಿಂತನೆ ಅಥವಾ ಮುಂದೆ ನಾವು ಮಕ್ಕಳಿಗೆ ಏನು ಕೊಟ್ಟು ಹೋಗ್ತೇವೆ ಅಂತಕ್ಕಂಥ ಯೋಚನೆ ಜನರಿಗೆ ಇದೆ. ಆ ಕಾರಣಕ್ಕಾಗಿ ಜನರು ಸಂಘಟಿತರಾಗಿದ್ದಾರೆ. ಯಾರನ್ನು ಯಾವ ಕಾರಣಕ್ಕೂ ಒಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ತಾ ಇಲ್ಲ, ನಾವು ಇನ್ನು ಮುಂದೆ ಇಡೀ 6 ರಾಜ್ಯಗಳು ಸಹ ಸೇರಿಸ್ತಕ್ಕಂಥದ್ದು, ಪಶ್ಚಿಮ ಘಟ್ಟದ 6 ರಾಜ್ಯಗಳು ಸಹ ಸೇರಿ ಹೋರಾಟಕ್ಕೆ ಇಳಿಯುವಂಥ ಸಂದರ್ಭ ಸದ್ಯದಲ್ಲೇ ಬರುವಂಥದ್ದಿದೆ. ಎಲ್ಲರೂ ಸಹ ಸಂಘಟಿತರಾಗೇ ಆಗ್ತೇವೆ. ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲರೂ ಸಹ ಒಂದಾಗಿ ಒಂದೇ ಧ್ವನಿಯಾಗಿ ಪ್ರಕೃತಿಗಾಗಿ ಪರಿಸರಕ್ಕಾಗಿ ಹೋರಾಟ ಮಾಡ್ತೇವೆ. ತಮ್ಮ ಮಠದ ನಿರಂತರ ಚಟುವಟಿಕೆಗಳ ಮಧ್ಯ ಈ ಪರಿಸರ ರಕ್ಷಣೆಯ ಉದ್ದೇಶ ತಮ್ಮ ಹೊಳೆದದ್ದು ಹೇಗೆ? ಉದ್ದೇಶ ಹೊಡೆದಕ್ಕಂದರೆ ಈಗ ಪ್ರತ್ಯಕ್ಷ ಕಂಡಾಗ ಅದನ್ನು ನೋಡಿ ಖಂಡಿಸದೇ ಇದ್ದರೆ ನಾವು ಮೂರ್ಖರಾಗ್ತೇವೆ. ಒಳಿತು ಕೆಡುಕನ್ನು ಹೇಳುವಂಥ ನಮಗೆ ಒಳಿತು ಕೆಡುಕಿನ ಪರಿಸರದ ಬಗ್ಗೆ ನಮಗೆ ಜ್ಞಾನ ಆಗೋದಿಲ್ಲ ಅಂತಾದರೆ ನಮ್ಮ ಸ್ಥಾನಕ್ಕೇನು ಅರ್ಥ ಇದೆ? ಬಹಳಷ್ಟು ಜನ ಯತಿಗಳು, ಕಾವಿಧಾರಿಗಳು ಕೇಂದ್ರ ಸರ್ಕಾರದ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ ಅಭಿವೃದ್ಧಿಯ ನೆಪವನ್ನಿಟ್ಕೊಂಡು. ಈಗ ಅವರ ಪ್ರತಿಕ್ರಿಯೆ ಏನಾಗ್ಬೋದು? ವಾಸ್ತವವಾಗಿ ಇದರ ಆಳ ಅಧ್ಯಯನ ಇಲ್ಲದೇ ಇದ್ದಂಥವರು ಅದರ ಬಗ್ಗೆ ಆ ರೀತಿಯ ಮಾತನ್ನು ಆಡಿರಬಹುದು. ಆದರೆ ಅಂಥವರನ್ನೂ ಸಹ ಮನವರಿಸುವಂಥ ಕೆಲಸ ಅಥವಾ ಇದರ ಸತ್ಯದ ಒಳಹರಿವನ್ನು ಅವರಿಗೆ ತಿಳಿಸುವಂಥ ಕೆಲಸ ನಾವು ಖಂಡಿತ ಮಾಡ್ತೇವೆ. ಅವರು ನಮ್ಮ ಪರವಾಗಿ, ಅಂಥವ್ರು ಯಾರೇ ಇದ್ದರೂ ಸಹ ನಮ್ಮ ಪರವಾಗಿ ನಿಲ್ತಾರೆ. ನಮ್ಮ ಪರವಾಗಿ ಅಂದರೆ ನಮ್ಮ ಪರವಾಗಿ ಅಂತಲ್ಲ, ಇಡೀ ಪರಿಸರದ ಪರವಾಗಿ ನಿಲ್ತಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಹೋರಾಟ ನಡೆದಿದೆ. ರಾಜ್ಯದ ಇತರ ಭಾಗದ ಜನರಿಗೆ ಪರಿಸರ ಮತ್ತು ಅರಣ್ಯ ರಕ್ಷಣೆಗಾಗಿ ಏನು ಸಂದೇಶವನ್ನು ತಾವು ಕೊಡಲಿಕ್ಕೆ ಬಯಸ್ತೇವೆ? ಇತರ ಪ್ರದೇಶಗಳಲ್ಲಿ ಎಲ್ಲಿ ಅರಣ್ಯ ಪ್ರದೇಶ ಈಗಾಗಲೇ ನಾವು ಈ ಹೋರಾಟಕ್ಕೆ ಬಂದ ನಂತರದಲ್ಲಿ ನಮಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅದು ಹಂಚೋದ್ರಿಂದ ಬಹಳಷ್ಟು ಸಂಘಟನೆಗಳು ಬೇರೆ ಬೇರೆ ನಡೀತಕ್ಕಂಥ ಪರಿಸರ ಹೋರಾಟದ ವ್ಯಕ್ತಿಗಳು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ನಮಗೆ ನೀವು ಬರಬೇಕು, ಈ ಹೋರಾಟ ನಮಗೂ ಸಹ ಬೆಂಬಲ ಮಾಡಿ, ನಮಗೆ ಮಾರ್ಗದರ್ಶನ ಮಾಡಿ ಅಂತ ಬಹುಶಃ ಸುಮಾರು ಒಂದು 10 ಕಡೆಯಿಂದ ನಮಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಕೊಪ್ಪಳದ ಪ್ರದೇಶದಲ್ಲಿ ಒಂದು ಫ್ಯಾಕ್ಟ್ರಿ ಬರ್ತಾ ಇದೆ, ಅಲ್ಲಿ ಹೋರಾಟ ನಡೆದಿದೆ. ಅದ್ರ ಬಗ್ಗೂ ಸಹ ನಮ್ಮ ಗಮನಕ್ಕೆ ಬಂದಿದೆ. ಬೆಂಗಳೂರಿನ ಪ್ರದೇಶದಲ್ಲೂ ಸಹ 7 ಗುಡ್ಡಗಳಿರ್ತಕ್ಕಂಥ ಗಂಗಾಧರ ಸ್ಥಳ ಇದೆ, 7 ಗುಡ್ಡಗಳ ಪ್ರದೇಶ. ಸೊ ಅದ್ರ ಬಗ್ಗೆ ಸಹ ಅಧ್ಯಯನ ಮಾಡ್ತಾ ಇದ್ದೇವೆ. ಅಲ್ಲಿಯ ಬಗ್ಗೆ ಮಾಹಿತಿಗಳು ಸಹ ಬಂದಿದ್ದಾವೆ. ಇನ್ನು ಅನೇಕ ಕಡೆಯಿಂದ, ಚಿಕ್ಕಮಗಳೂರಿಂದ ಬರ್ತಾ ಇದ್ದಾವೆ, ಬೇರೆ ಬೇರೆ ಕಡೆಯಿಂದಲೂ ಸಹ ನಮಗೆ ಈ ಬಗ್ಗೆ ಮಾರ್ಗದರ್ಶನದ ಬಗ್ಗೆ ಅಥವಾ ಇದರ ಹೋರಾಟದ ಬಗ್ಗೆ ತಾವು ಮಾಡಬೇಕು ಅಂತ ನಮ್ಮನ್ನು ಕೇಳ್ತಾ ಇದ್ದಾರೆ. ಅದೆಲ್ಲದಕ್ಕೂ ಸಹ ನಮ್ಮ ಸಹಕಾರ ಖಂಡಿತ ಇದೆ. ಯಾಕೆಂದರೆ ಪ್ರಕೃತಿಯ ವಿರುದ್ಧವಾಗಿ ಎಲ್ಲೇ ಏನಾದರೂ ಸಹ ನಮ್ಮ ಧ್ವನಿ, ನಮ್ಮ ಸಹಕಾರ ಅದಕ್ಕೆ ಇದ್ದೇ ಇದೆ. ನಾವು ಯುವಜನತೆ ಹೇಳೋದಿಷ್ಟೇ, ಅಭಿವೃದ್ಧಿ ಮಾಡೋಣ, ವೈಜ್ಞಾನಿಕವಾಗಿ ಬೆಳೆಯೋಣ. ಆದರೆ ಅಭಿವೃದ್ಧಿ ಮತ್ತು ವೈಜ್ಞಾನಿಕದ ಹೆಸರಿನಲ್ಲಿ ಈ ಅಂಧಕಾರದಲ್ಲಿ ನಾವು ಬದುಕೋದು ಬೇಡ. ಪರಿಸರ ರಕ್ಷಣೆ ಬೇಕು, ಪರಿಸರ ರಕ್ಷಣೆ ಆಗಬೇಕು. ನಮಗೆ ಭಗವಂತ ಕೊಟ್ಟಂಥ ಸಹಜವಾಗಿರ್ತಕ್ಕಂಥ ಬದುಕಿನ ಅಂಗವಾಗಿರ್ತಕ್ಕಂಥ ಗಾಳಿ, ನೀರು, ಬೆಳಕು, ಪರಿಸರ ನಮಗೆ ಅತಿ ಮುಖ್ಯವಾದಂಥದ್ದು. ಇದನ್ನು ಉಳಿಸ್ಕೊಂಡು ಹೋಗಬೇಕು. ಇದರ ಬೆಲೆ ಇದೆಯಲ್ಲ, ನೀವು ಎಷ್ಟೇ 1000 ಕೋಟಿ ಕೊಟ್ಟರೂ ಸಹ ಸಾಧ್ಯ ಇಲ್ಲ. ಎಷ್ಟೇ ದುಡ್ಡು ಕೊಟ್ಟರೂ ಸಹ ಇದರ ಬೆಲೆ ಸಿಗೋದಿಲ್ಲ. ಇದು ಭಗವಂತ ಕೊಟ್ಟ ಸಹಜವಾಗಿರ್ತಕ್ಕಂಥ ಬದುಕಿನ ಅಂಗ ಇದು, ಅಥವಾ ಬದುಕೇ ಇದು. ಇದನ್ನು ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. ಕಳ್ಕೊಂಡದ್ದು ಸ್ಥಿತಿ ನಮ್ಮ ಕಣ್ಣೆದುರಿಗೆ ಬೇಕಷ್ಟಿದ್ದಾವೆ. ಅದು ಉದಾಹರಣೆಗಳನ್ನು ಕೊಟ್ಟು ನಾನು ಯುವಜನತೆ ಹೇಳ್ತಾ ಇದ್ದೇನೆ, ಅರ್ಥ ಮಾಡಿಕೊಳ್ಳಿ, ಅರ್ಥೈಸ್ಕೊಂಡು ಬದುಕಿ ಅಂತ. ಈಗ ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾ ಇದೆಲ್ಲ ಬುದ್ಧಿ, ವಾಟ್ಸಾಪು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗಳ ಮೂಲಕ ಈ ಹೋರಾಟ ತೀವ್ರವಾದ ನಡೀತಾ ಇದೆ. ಖಂಡಿತ ಅದನ್ನು ನಾವು ಮಾಡಿರೋದ್ರಿಂದನೇ ನಮಗೆ ಆ ಜನ ಬೆಂಬಲ ಸಿಕ್ತು, ಜನರಿಗೆ ಅರ್ಥ ಆಯಿತು. ಇದು ಏನು ವಿಚಾರವನ್ನು ಜನರಿಗೆ ಅರ್ಥ ಆಯಿತು. ಇಲ್ಲಿ ಇವತ್ತು ನಿಜವಾಗಿ ಸಿಂಗಳಿಕ ಅತಿ ಅಪರೂಪದ್ದು. ಇಲ್ಲಿ ವಾಸ್ತವ್ಯ ಇರತಕ್ಕಂಥ ಸ್ಥಳ ಸಿಂಗಳಿಕ ಸಂರಕ್ಷಿತ ಪ್ರದೇಶ ಅಂತ ಹೇಳ್ತೇವೆ, ಕಾಳಿಂಗ ಸರ್ಪ ಸಂರಕ್ಷಿತ ಪ್ರದೇಶ ಅಂತ ಹೇಳ್ತೇವೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ವ್ಯಾಪ್ತಿ ಇದೆ ಇಲ್ಲಿ. ಆ ವ್ಯಾಪ್ತಿಯಲ್ಲೇ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇಲ್ಲೇ ನೀವು ಜಿಲೆಟಿನ್ ಹಾಕಿ ಸ್ಫೋಟ ಮಾಡಿಸ್ತಾ ಇದ್ದೀರಿ. ಅಪರೂಪದ ಈ ಪ್ರಾಣಿಗಳನ್ನು, ಪ್ರಭೇದಗಳನ್ನು ಉಳಿಸಿಕೊಳ್ಳುವ ವ್ಯವಸ್ಥೆ ಸರ್ಕಾರ ಮಾಡಬೇಕಿತ್ತು.
ಈಗ ನಾವು ನಮ್ಮ ವಾಹಿನಿ ಮೂಲಕ ಕೂಡ ತಮ್ಮ ಹೋರಾಟಕ್ಕೆ ಶಕ್ತಿಯನ್ನು ತುಂಬ ಪ್ರಯತ್ನ ಮಾಡ್ತೇವೆ. ಕಾಲಕ್ಕೆ ತಾವು ಇಂಥ ಸಂದೇಶಗಳನ್ನು ರವಾನಿಸಿದರೆ ನಾವು ಮನೆ ಮನೆಗೆ ತಲುಪುವಂಥ ಕೆಲಸವನ್ನು ಮಾಡ್ತೇವೆ. ಖಂಡಿತ ಇದರಲ್ಲಿ ಯಾವ ಸ್ವಾರ್ಥ ಇಲ್ಲ. ನಾವು ಎಲ್ಲ ವಾಹಿನಿಯವರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ ಏನಂತಂದರೆ, ಇಂಥ ವಿಚಾರಗಳನ್ನು ಹೆಚ್ಚೆಚ್ಚು ಆದ್ಯತೆ ಕೊಡುವ ಮುಖಾಂತರ, ಸಮಾಜಕ್ಕೆ ತಲುಪಿಸುವ ಮುಖಾಂತರ ಇದಕ್ಕೆ ನೀವು ಬೆಂಬಲ ನೀಡಿ ಅಂತ ನಾವು ಕೇಳ್ಕೊಳ್ತೇವೆ. ಆಯ್ತು, ತಮ್ಮ ಬೆಂಬಲ ನಾವು ಕೂಡ ವಾಹಿನಿ ಮೂಲಕ ಬೆಂಬಲವನ್ನು ಕೋರ್ತೇವೆ. ತಮ್ಮ ಮಾರ್ಗದರ್ಶನವನ್ನು ಕೂಡ ವಚನ ಟಿ ವಿ ನಿರಂತರವಾಗಿ ಬಯಸ್ತದೆ. ಬುದ್ಧಿ ಶರಣಾರ್ಥಿ.